ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾವಹಂ. ಶ್ರೀ ಗುರುಭ್ಯೋ ನಮಃ. 2026 ಜನವರಿಯ ಒಂದು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಯೂ ಕೂಡ ರಾಷ್ಟ್ರ ರಾಜಕಾರಣದಿಂದ ಶುರುವಾಗಿರೋದು ಕೂಡ ಈ ಹೊಸ ವರ್ಷದ ಅದು ಒಂದು ಸೂಚಿ ಅಂತಂತಾನೆ ಹೇಳೋದು. ನಾವೆಲ್ಲ ಪ್ರಶ್ನಶಾಸ್ತ್ರ ನೋಡೋರು, ಯಾರು ಯಾವ ಶಬ್ದದಿಂದ ಶುರು ಮಾಡ್ತಾರೆ ಅಲ್ಲಿಂದ ಫಲ ಚಿಂತನೆ ಮಾಡಬೇಕು ಅಂತಂತ ಇರೋದು. ಸೊ ನೀವು ಬೇರೆ ಏನಾರು ಕೇಳ್ಬೋದಾಗಿತ್ತಲ್ಲ, ರಾಷ್ಟ್ರ ರಾಜಕಾರಣವೇ ರಾಜ್ಯ ರಾಜಕಾರಣದಿಂದ ಶುರು ಮಾಡ್ಬೋದಾಗಿತ್ತಲ್ಲ. ಹಾಗಾಗಿ ಅಂತಹ ರಾಜಕಾರಣದ ಬಿರುಸಿನ ಚಟುವಟಿಕೆ ಇರುವ ಒಂದು ವರ್ಷದ ಆದಿ 2026. 1/1/2026 ನಂಬರ್ 12 ಬರ್ತದೆ. 12 ಅಂತಂದ್ರೂ ಕೂಡ ಒಂದು ವಿಕ್ರಮ ಅಂತ, ಮೂರು ಸಂಖ್ಯೆ ಜ್ಯೋತಿಷ್ಯದಲ್ಲಿ ವಿಕ್ರಮ ಅಂತ. ಸೊ ಜಯ ವಿಜಯಗಳು, ಪರಸ್ಪರ ಜಿದ್ದುಗಳು, ಅದಕ್ಕೆ ಹೆಣಿತಕ್ಕಂಥ ರಾಜಕೀಯ ಪಟ್ಟುಗಳು, ಅದರಿಂದ ಉಂಟಾಗ್ತಕ್ಕಂತಹ ಶತ್ರು ಪೀಡನೆಗಳು, ಅದರ ಹಿಂದೆ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಮಾಡ್ತಕ್ಕಂತಹ ನಾನಾ ತಂತ್ರಗಳು, ಬೋತ್ ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ ಮಾಡುವಂಥ ಇದೆಲ್ಲ ಬಿರುಸು ಚಟುವಟಿಕೆ ಜಾಸ್ತಿ ಆಗ್ತದೆ ಈ ವರ್ಷ. ಯಾಕೆ ಅಂತಂದರೆ 2 ಕಾರಣ. ಒಂದು, ಆರಂಭದ ದಿನವೇ ಧನುರ್ಮಾಸದಲ್ಲಿ ಒಂದು ಚತುರ್ಗ್ರಹ ಯೋಗ ಏರ್ಪಾಡಾಗತ್ತೆ. 14ನೇ ತಾರೀಕು 15ನೇ ತಾರೀಕು ಸಂಕ್ರಮಣ, ಮಕರ ಸಂಕ್ರಮಣ. ಮಕರ ಸಂಕ್ರಮಣದ ದಿನ ಆ 2-2.5 ದಿನ ಮಕರ ರಾಶಿಯಲ್ಲಿ ಚಂದ್ರನ ಒಡಗೂಡಿ ಪಂಚಗ್ರಹ ಯೋಗ ಆಗ್ತದೆ. ಸೊ ವಾಟ್ ಎವರ್ ಈಸ್ ಸ್ಟಾರ್ಟಿಂಗ್, ಏನೇ ಶುರು ಆದಾಗ ಈ ರೀತಿಯ ಅತಿಗ್ರಹ ಅಂದರೆ ಹೆಚ್ಚು ಗ್ರಹಗಳ ಯೋಗ, ಮತ್ತು ಗುರುವು ಮಿಥುನದಲ್ಲಿ ವಕ್ರಿಯಾಗಿ ಸಪ್ತಮ ಭಾವದಲ್ಲಿ ಧನುರ್ರಾಶಿಗೆ, ಸಪ್ತಮ ಅಂತಂದರೆ ಎಲ್ಲ ಬಗೆಯ ಏಳಿಗೆಯ ರಾಶಿ ನಂಬರ್. ಸರಿ. 9ನೇ ಭಾವ ಅಂದರೆ ನಮಗೆ ಕಾಣದೇ ಇರತಕ್ಕಂತಹ ಪುಣ್ಯದ ಏಳಿಗೆ ಅಂತ, ಜನ್ಮಾಂತರ. 7ನೇ ಭಾವ ಅಂದರೆ ನಮಗೆ ಕಾಣುವ ಏಳಿಗೆ, ಒಂದು ವೆಹಿಕಲ್ ತಗೊಳ್ಳೋದು, ಒಂದು ಮನೆ ಕಟ್ಟೋದು, ಒಂದು ಬಟ್ಟೆ ವಸ್ತ್ರ ತಗೊಳ್ಳೋದು, ಮದುವೆ ಮಾಡಿಕೊಳ್ಳೋದು, ಮಕ್ಕಳಾಗೋದು, ಇದೆಲ್ಲ ನಮಗೆ ಕಾಣೋದು, ರಿಲೇಟಿವ್ ಆಗಿ ನಮಗೆ ಅರ್ಥ ಆಗುತ್ತೆ. ಇದೆಲ್ಲ 7ನೇ ಮನೆ. ಆ 7ನೇಯ ಅನುಕೂಲದಲ್ಲಿ ಇರ್ತಕ್ಕಂತಹ ಒಂದು ಗುರುವಿನ ಅನುಕೂಲ ಇರ್ತಕ್ಕಂಥದ್ದು. ಎಷ್ಟೋ ಜನ ಕೇಳ್ತಾರೆ, ನ್ಯೂ ಇಯರ್ಗೆ ಜ್ಯೋತಿಷ್ಯಕ್ಕೆ ಏನು ಸಂಬಂಧ ಅಂತ. ನಮಗೆಲ್ಲ ಯುಗಾದಿ ಬರೋದು, ನ್ಯೂ ಇಯರ್ಗೆ ಮಾತ್ರ ಅಲ್ಲ, ಪ್ರತಿ ಕ್ಷಣಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಇಂಪಾರ್ಟೆನ್ಸನ್ನು ಚಿಂತನೆ ಮಾಡುವುದೇ, ಜಗತ್ತಿಗೆ ಚಿಂತನೆಯನ್ನು ಕೊಟ್ಟಿರುವುದೇ ಜ್ಯೋತಿಷ್ಯ. ಸೊ ವೈ ನಾಟ್ ಜನವರಿ 1 ಅಂತ ನಾನು ಪ್ರತಿ ಪ್ರಶ್ನೆ ಕೇಳ್ತೀನಿ. ಆಯಿತು. ಹಾಗಾಗಿ ಹೊಸ ವರ್ಷ ವ್ಯಾವಹಾರಿಕವಾಗಿ ಜಗತ್ತು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಪ್ರಾಮಿನೆನ್ಸ್ ಇದೆ, ಆಯಿತಾ, ಕಾಲಗತಿಯಲ್ಲಿ. ನಮಗೆ ಸಂಕ್ರಮಣದ ಮಾಸವು ಅಂದರೆ ಉತ್ತರಾಯಣದ ಒಂದು ವಿಷಯವೂ ಕೂಡ ಬರೋದು ಹೊಸ ವರ್ಷದಲ್ಲೇ. ಮೇ ನಾಟ್ ಬಿ ಜನವರಿ 1, ಬಟ್ ನಮಗೆ ಜನವರಿಯೇ ಬರೋದು. ಈ ಎಲ್ಲ ಅರ್ಥದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಮಾಧ್ಯಮಗಳ ಸಹಯೋಗದಿಂದ ಜನರಿಗೆ ಹೊಸ ವರ್ಷದ ಶುಭಾಶಯನ್ನು ಮತ್ತು ಗ್ರಹ ಗೋಚಾರ ಫಲವನ್ನು ತಲುಪಿಸ್ತಾ ಇರತಕ್ಕಂಥ ಒಂದು ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಹಿನ್ನೆಲೆಯಾಗಿ ಹೇಳಿದೆ 2 ಕಾರಣ ಅಂತ ಏನು ಹೇಳಿದೆ. ಒಂದು ಚತುರ್ಗ್ರಹ ಯೋಗ, ಸಪ್ತಮದಲ್ಲಿ ಶುಭಗ್ರಹನು ವಕ್ರಿ ಇರ್ತಕ್ಕಂಥದ್ದು, ಸಂಕ್ರಮಣ, ಮಕರ ಸಂಕ್ರಮಣ, ಅಲ್ಲಿ ನಡೀತಕ್ಕಂಥ ಒಂದು ಪಂಚಗ್ರಹ ಯೋಗ. ಇದೆಲ್ಲವೂ ಈ ವರ್ಷದ ಒಂದು ಲಕ್ಷಣವನ್ನು ಹೇಳ್ತಕ್ಕಂಥದ್ದು ಅಂತ. ಈ ವರ್ಷ ಹೀಗಿರ್ತದೆ,
ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ ಯುಗಾದಿ ಆರ್ ನೆಕ್ಸ್ಟ್ ಯುಗಾದಿ, ಈ ವರ್ಷ ಈ ಲಕ್ಷಣ ಇರ್ತದೆ ಅಂತ. ಸರಿ. ಯಾಕಂದರೆ ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ ತುಂಬ ಪವರ್ಫುಲ್ ಅವು. ಯಾವುದೇ ಚತುರ್ಗ್ರಹ ಯೋಗಕ್ಕೆ ಅಥವಾ ಪಂಚಗ್ರಹ ಯೋಗಕ್ಕೆ ತನ್ನದೇ ಆಗಿರತಕ್ಕಂತಹ ಪ್ಲಸ್ ಪಾಯಿಂಟ್ಗಳು ಉಂಟು, ತನ್ನದೇ ಆಗಿರತಕ್ಕಂಥ ಮೈನಸ್ ಪಾಯಿಂಟ್ಗಳು ಉಂಟು. ಖಂಡಿತ. ಆಯಿತಾ? ಈ ಪ್ಲಸ್ ಪಾಯಿಂಟ್ಗಳು ಏನಕ್ಕೆ ಅಂತಂದರೆ, ಧನು ರಾಶಿ, ವೃಶ್ಚಿಕ, ಧನು, ಮೇಷ, ಕರ್ಕ, ಸಿಂಹ ಈ ರಾಶಿಗಳಿಗೆಲ್ಲ ರಾಜತ್ವದ ರಾಶಿಗಳು. ಅದು ರಾಜಕೀಯ, ಅಧಿಕಾರ ವರ್ಗ, ಅವರ ಒಂದು ಅಟ್ರಿಬ್ಯೂಟ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ರಾಶಿಗಳು. ಧನು ರಾಶಿಯಲ್ಲಿ ಆಗೋದ್ರಿಂದ ರಾಜಕೀಯವಾಗಿರ್ತಕ್ಕಂತಹ ನೀವು ಕೇಳದಂತೆ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಆಲ್ರೆಡಿ ಇನ್ನು 1ನೇ ತಾರೀಕು ಇನ್ನೂ ಸಮಯ ಇದೆ, ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಆಗಲೇ ಒಂದು ಸೈನ್ ಹಾಕಿದ್ದಾರೆ. ನೂತನ ನ್ಯಾಷನಲ್ ಜನರಲ್ ಸೆಕ್ರೆಟರಿಯನ್ನು BJP ಪಕ್ಷಕ್ಕೆ ನೇಮಕ ಮಾಡ್ತಕ್ಕ, ಬರೀ 45 ವರ್ಷದ ಪ್ರತಿಭಾವಂತ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಎಂದಿಗೂ ಎಂಟ್ರಿನೇ ಕೊಡೋಕ್ಕಾಗದೇ ಇರುವಂಥ ಕೇರಳದಲ್ಲಿ BJP ಹಿಂದೂ ಪರವಾಗಿರ್ತಕ್ಕಂತಹ, ಜನಪರವಾಗಿರ್ತಕ್ಕಂತಹ, ಕಾಲದ ಅವಶ್ಯಕತೆಗೆ ಅನುಗುಣದಂತೆ ಅವರು ಶ್ರೀ ಗಣೇಶ್ ಅಂದರು ಅವರ ಇದನ್ನು ಖಾತೆಯನ್ನು ತೆಗೆದಿರ್ತಕ್ಕಂಥದ್ದು. ತಿರುವನಂತಪುರದಲ್ಲಿ ನಾನಾ ಬಗೆಯ ರಾಜಕೀಯ ಆ್ಯಕ್ಟಿವಿಟೀಸ್ನಲ್ಲಿ ಈ ಕ್ರೀಡೆಗಳು ಒಂದು, ಕ್ರಿಕೆಟ್ ಇರ್ಬೋದು, ಒಲಿಂಪಿಕ್ಸ್ ಇರ್ಬೋದು, ಎಲ್ಲ ಕ್ರೀಡಾ ಕ್ಷೇತ್ರಗಳು, ಇದು ಕೂಡ ಅಭಿವೃದ್ಧಿಯನ್ನು, ಅಷ್ಟೇ ಬಿರುಸಿನ ಚಟುವಟಿಕೆಗಳನ್ನು ಒಳಗೊಳ್ತಕ್ಕಂಥ ಫಲ. ಅಂದರೆ ಇಟ್ ಮೇಕ್ಸ್ ದ ಪವರ್ಡಮ್ ಮೋರ್ ಫ್ಯಾಂಟಸಿ, ಮೋರ್ ಗ್ರ್ಯಾಂಡ್ ಅಂತ. ಈ ಪವರ್ಡಮ್ ಅನ್ನೋದೇನಿದೆ, ಶಕ್ತಿ ಕೇಂದ್ರಗಳು, ಅದನ್ನು ಇನ್ನೂ ಆಕರ್ಷಣೀಯವಾಗಿ, ಇನ್ನೂ ಒತ್ತಡ ಪೂರ್ವಕವಾಗಿ ಅದನ್ನು ಮುನ್ನೆಲೆಗೆ ತರ್ತಕ್ಕಂತಹ ಯೋಗ ಈ ಜನವರಿ 1ರಿಂದ ಇದು ಒಂದು ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್. ಚತುರ್ಗ್ರಹ ಯೋಗ. ಪಂಚಗ್ರಹ ಯೋಗ 14ನೇ ತಾರೀಕು 15ನೇ ತಾರೀಕು ಮತ್ತೆ ಇರ್ತದೆ. ಅದು ಕೂಡ ಧಾರ್ಮಿಕವಾಗಿ ಉನ್ನತಿಯನ್ನು ಪಡಿತಕ್ಕಂತಹ ಒಂದು ಯೋಗ. ಸ್ವಲ್ಪ ಸನ್ಯಾಸಿಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೀಠಗಳು, ಇವ್ರದ್ದೆಲ್ಲ ಒಂದು ರೀತಿಯ ಮೇಳೈಕೆ, ಒಂದು ರೀತಿ ಅಲ್ಲೂ ಪರಸ್ಪರ ಜಿದ್ದು, ಯಾವುದೋ ಒಂದು ಸಾಮಾಜಿಕ ಸಾಧನೆಗೆ, ಅಲ್ಲೂ ಕೂಡ ದಟ್ ಈಸ್ ಆಲ್ಸೋ ಎ ಪವರ್ ಸೆಂಟರ್. ಖಂಡಿತ. ರಾಜಕೀಯವೇನೇ ಯಾಕೆ, ಸೊ ಯಾವುದೇ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ಒಂದು ಬೂಸ್ಟ್ ಏನು ಹೇಳ್ತೇವೆ, ಒಂದು ಉತ್ತೇಜನ ಕೊಡ್ತಕ್ಕಂತಹ ಕೆಲಸ ರವಿಯ ಕಾರಣದಿಂದ ಮತ್ತು ಗ್ರಹರ ಚತುರ್ಗ್ರಹ ಮತ್ತು ಪಂಚಗ್ರಹದ ಮೇಳದ ಕಾರಣದಿಂದ ಜನವರಿಯು ಬಹಳ ವಿಶೇಷವಾಗಿ ಶುರು ಆಗ್ತದೆ. ಇದು ಒಂದು ಭಾಗ. ಇದರ ಇನ್ನೊಂದು ಗ್ರೇ ಏರಿಯಾ ಇದೆ, ಆಯಿತಾ? ಆ ಗ್ರೇ ಏರಿಯಾಗೆ ಅಲ್ಲಿ ಕುಜನು ಪೀಡಿತನಾಗಿ ಉಚ್ಚ ರಾಶಿಗೆ, ಮಕರ ರಾಶಿಗೆ ಹೋಗ್ತಕ್ಕಂತಹ ಬಲಿಷ್ಠರಾಗಿ ಅವರು ಪೀಡಿತರಾದರೆ, ಈ ಒಂದು ಸಿಂಹಕ್ಕೆ ನಡೆಯೋಕ್ಕಾಗದೇ ಇರುವಂಥ ಜಾಗದಲ್ಲಿ ಗಾಯ ಆದರೆ ಅದಕ್ಕೆ ರೋಷ ಜಾಸ್ತಿ ಬರ್ತದೆ. ಸೈಕಾಲಜಿ. ಕುಜನು ಅತ್ಯಂತ ಪೌರುಷದ ಗ್ರಹ. ತನ್ನ ಉಚ್ಚ ರಾಶಿಗೆ ಹೋಗ್ತಕ್ಕಂಥ ಸಮಯದಲ್ಲಿ ಅವನನ್ನು ಶುಕ್ರನು, ಬುಧನು, ಚಂದ್ರನು, ರವಿಯು ವಿಶೇಷವಾಗಿ ಪೀಡಿಸ್ತಾ ಇದ್ದಾರೆ. ಹಾಗಾಗಿ ಅದೊಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೂಡ ಕೊಡ್ತದೆ. ಕೆಲವು ವರ್ಗದ ಬ್ಯಾಡ್ ಎಲಿಮೆಂಟ್ಸ್ ಏನಿದೆ ಸಮಾಜದಲ್ಲಿ, ರಾಜಕೀಯದಲ್ಲಿ, ಅಧಿಕಾರ ವರ್ಗದ ಹಿಂದೆ ಮುಂದೆ ಇರತಕ್ಕಂಥವರು,
ಇತ್ಯಾದಿಗಳೆಲ್ಲ ಸ್ವಲ್ಪ ದೋಷಗಳ. ಎಂಥ ದೋಷ ಅಂದರೆ ದೀಪಿಕೆಯಲ್ಲಿ ಹೇಳ್ತಾರೆ, ಪರದಾರ ರಥಃ ಚೋರ ವಿಷಮಾಂಗೋ ದುರ್ಜನೋ ವಿಗತ ಸತ್ವ ಅಂತಂತ. ಅಂದರೆ ಪರರ ವಸ್ತುಗಳನ್ನು, ಪರರ ಸ್ತ್ರೀಯರನ್ನು, ಪರದ್ರವ್ಯವನ್ನು ಲಪಟಾಯಿಸ್ತಕ್ಕಂತಹ ಜನರು, ಆಸುರೀಯ ಗುಣಗಳು ಇರ್ತಕ್ಕಂಥವರು, ಕಳ್ಳರು, ಕಳ್ಳತನದಿಂದ ಜೀವನವನ್ನು ಏನು ಹಾಳು ಮಾಡ್ತಕ್ಕಂಥವರು. ಕಳ್ಳತನ ಅಂದರೆ ವಸ್ತುವನ್ನೇ ಕದಿಬೇಕಂತೇನಿಲ್ಲ, ಆಯಿತಾ. ಈ ಅಧಿಕಾರ ಅಂತ ಹೇಳಿದ್ನಲ್ಲ, ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥ ಕಳ್ಳರಿದ್ದಾರಲ್ಲ, ಅವರು ಮಾಡ್ತಕ್ಕಂಥ ಕಳ್ಳತನ ಇಡೀ ಸಮಾಜದ ಮೇಲೆ ಮಾಡ್ತಕ್ಕಂಥ ಕಳ್ಳತನ. ಒಬ್ಬ ಬರೀ ಕಳ್ಳನಿಗೂ ಒಬ್ಬ ಅಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಲಲ್ಲಿ ಇರ್ತಕ್ಕಂಥ ಕಳ್ಳರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಂತ ಈ ಯೋಗಗಳಿಂದ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ತುಂಬ ವಿಸ್ತಾರವಾಗಿ ಯಾರು ಇಷ್ಟೆಲ್ಲ ಹೇಳೋದಿಲ್ಲ, ಆಯಿತಾ. ಚತುರ್ಗ್ರಹ ಯೋಗ ಅಂತೆ, ಅದು ಸ್ವಲ್ಪ ಏನೋ ದೋಷಗಳು ಬರ್ತದೆ ಅಂತ. ಸ್ವಲ್ಪ ದೋಷ ಅಲ್ಲ ಅದು, ಬೆಳಿಗ್ಗೆ ರಾತ್ರಿಯನ್ನು ಕತ್ತಲೆ ಮಾಡ್ತಕ್ಕಂಥ ದೋಷ ಅದು. ಅರ್ಥ ಆಗ್ತಿದೆಯಾ? ಸೊ ಅಂತಹ ದೋಷಗಳು ಉಲ್ಬಣ ಆಗ್ತದೆ. ಮತ್ತು ಅವರ ಹಿಂದೆ ಅದನ್ನು ನಿಗ್ರಹ ಮಾಡ್ತಕ್ಕಂತಹ ಕೆಲಸದಲ್ಲಿ ಆಡಳಿತ ವರ್ಗವು ಹೈರಾಣ ಆಗ್ತಕ್ಕಂಥದ್ದು. ಪ್ರೋಗ್ರೆಸಿವ್ಲಿ ಅದು ಇನ್ನೊಂದು ಬಗೆಯ ಧರ್ಮ, ಭಾಷೆ ಮತ್ತು ಗಡಿ, ಬಾರ್ಡರ್ಸ್, ಈ ಸಂಬಂಧದಲ್ಲಿ ಒಂದಷ್ಟು ಯುದ್ಧದ ವಾತಾವರಣ ಕ್ರಿಯೇಟ್ ಆಗ್ತದೆ. ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಗಡಿ ಬಾರ್ಡರ್ ಹೆಸರುಗಳಲ್ಲಿ ಒಂದಷ್ಟು ಯುದ್ಧದ ವಾತಾವರಣ. ಅದು ಪುನಃ ಆಡಳಿತ ವರ್ಗಕ್ಕೆ ಅದು ಒಂದು ಚಾಲೆಂಜ್ ಆಗ್ತದೆ. ಅದನ್ನು ನಿಗ್ರಹ ಮಾಡಬೇಕು, ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಬೇಕು. ಹೆಚ್ಚು ಕಮ್ಮಿ ಆದರೆ ಅದು ನಿಜವಾಗ್ಲೂ ಯುದ್ಧ ಕೊಟ್ಟೋಗ್ತದೆ. ನಾಟ್ ಓನ್ಲಿ ವಿತ್ ಎಫೆಕ್ಟ್ ವಿತ್ ಕರ್ನಾಟಕ ಆರ್ ಸೆಂಟ್ರಲ್ ಗೌರ್ನಮೆಂಟ್, ಇದು ಇಡೀ ಪ್ರಪಂಚಕ್ಕೆ ಉಂಟಾಗ್ತಕ್ಕಂಥ ಗ್ರಹಯೋಗಗಳು. ಈ ರೀತಿಯ ದೋಷಗಳು ಕೂಡ ಈ ಒಂದು ತಿಂಗಳಲ್ಲಿ ಶುರು ಆಗ್ತದೆ. ಪಂಚಗ್ರಹ ಯೋಗ 14ನೇ ತಾರೀಕು, ಅದೊಂದು ಬುಧವಾರ ಏಕಾದಶಿಯಂದು ಸಂಕ್ರಮಣ ಆಗ್ತದೆ. 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ, ಅಲ್ಲಿವರೆಗೂ ಕೂಡ ಒಂದು ಪಂಚಗ್ರಹ ಯೋಗ ಉಂಟು. ಆ ಪಂಚಗ್ರಹ ಯೋಗಕ್ಕೂ ನಾನು ಹೇಳಿದೆ, ಅದರದೇ ಆಗಿರ್ತಕ್ಕಂಥ ಪಾಸಿಟಿವ್ ಆಸ್ಪೆಕ್ಟ್ಸನ್ನು ಹೇಳಿದ್ದೀನಿ. ಇಟ್ ಈಸ್ ಆಲ್ ಇಟ್ ಈಸ್ ಮೋರ್ ಎಫೆಕ್ಟಿವ್ ಆನ್ ದ ಅಡ್ಮಿನಿಸ್ಟ್ರೇಟಿವ್ ಕೇಡರ್. ಅವರಿಗೆ ಹೆಚ್ಚಿನ ಚಾಲೆಂಜಸ್ ಬರೋದು. ಅದು ಇನ್ನೊಂದು ಬಗೆಯ ಸಮಸ್ಯೆಯನ್ನು ಉಲ್ಬಣ. ಒಂದು ಚತುರ್ಗ್ರಹ ಪಂಚಗ್ರಹವಾಗ್ತಕ್ಕಂಥದ್ದು ಇರುವುದು ಇನ್ನೊಂದಷ್ಟು ಉಲ್ಬಣ. ಅದೇ ಗ್ರಹರೇ, ಚಂದ್ರ ಒಬ್ಬ ಆ್ಯಡ್ ಆದ ಅಲ್ಲಷ್ಟೇ. ಆದರೆ ಧನುರಾಶಿಯ ಫಲಕ್ಕಿಂತ ಮಕರ ರಾಶಿಯ ಫಲ ದ್ವಿಗುಣ ಆಗ್ತದೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಬೆಳಗ್ಗೆ ಸಂಜೆಯನ್ನು ಕತ್ತಲೆ ಮಾಡ್ತಕ್ಕಂತಹ ದೋಷ ಇವೆಲ್ಲ ಅಂತಂತ. ಸೊ ಮಕ್ಕಳು ಮರಿಯನ್ನು ಹುಷಾರಾಗಿ ನೋಡ್ಕೊಳ್ಬೇಕು. ಕಾಲೇಜಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು, ಇವ್ರನ್ನೆಲ್ಲ ಸರಿಯಾಗಿ ಅವರ ನಿಗರಾಣಿ ವಹಿಸಬೇಕು. ಟು ಬಿ ವೆರಿ ಪ್ರೊಟೆಕ್ಟಿವ್ ಅಂತಾನೂ ವೈಯಕ್ತಿಕ ಇದರಲ್ಲಿ ಅರ್ಥ ಬರ್ತದೆ. ಮತ್ತು ಅದಕ್ಕೆ ದೋಷಗಳು ಏನು? ಈ ರಾಜಕೀಯದಲ್ಲಿರ್ತಕ್ಕಂಥವರು, ಅಧಿಕಾರ ವರ್ಗದಲ್ಲಿರ್ತಕ್ಕಂಥವರು ಅಧಿಕಾರಕ್ಕೋಸ್ಕರ ಪರಕರ್ಮರತಃ ನಿತ್ಯಂ ಬಂಧು ಸುಹೃದ್ಧಿ ಕೃತೋ ವಿಗತಸತ್ವ ಕ್ಲೀವೈರ್ಯಾತಿ ಚ ಸಖ್ಯಂ ಅಂತಂತ ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಸ್ವಜನರು, ಅವರವರ ಕುಟುಂಬದವರು, ಅವರವರ ಮಿತ್ರರು, ಸ್ವಬಂಧುಗಳು, ಇವರೇ ಅವರ ಧನವನ್ನು, ಅವರ ಅಧಿಕಾರವನ್ನು ಅಪಹಾರ ಮಾಡೋದು, ಅವರನ್ನು ನಿರ್ಗತಿಕರನ್ನಾಗಿ ಮಾಡೋದು. ಮನೆಯಲ್ಲಿರ್ತಕ್ಕಂತಹ ಹಿರಿಯರನ್ನು ನಿರ್ಗತಿಕರನ್ನು ಆಗಿ ಮಾಡಿ ಅವರ ದುಡ್ಡು ಕಾಸುಗಳನ್ನು ಇವರು ಅಪಹಾರ ಮಾಡ್ತಕ್ಕಂತಹ ದುಷ್ಟ ಪ್ರವೃತ್ತಿ. ಅಧಿಕಾರದಲ್ಲಿ ಇರ್ತಕ್ಕಂಥವರ ಅಧಿಕಾರವನ್ನು ಕಿತ್ತುಕೊಂಡು ಅದನ್ನು ತಾವು ಅನುಭವಿಸ್ತಕ್ಕಂತಹ ಒಂದು ಪ್ರವೃತ್ತಿ, ಇದೆಲ್ಲ ಹೆಚ್ಚಾಗ್ತದೆ. ಸೊ ಇದು ಆಡಳಿತ ವರ್ಗದಲ್ಲೂ ನಡೀತದೆ. ಅದನ್ನೂ ಹತ್ತಿಕ್ಕಬೇಕು ಅವರು. ರಾಜ್ಯ ಸರ್ಕಾರವಿರಲಿ, ನಮಗೆ ಸ್ಟೇಟಲ್ಲಿ ಗೊತ್ತೇ ಆಗಿದೆ
ಕಳೆದ ಎಷ್ಟೊಂದು ತಿಂಗಳುಗಳಿಂದ ಬರೀ ಅಧಿಕಾರವನ್ನು ಹೇಗೆ ಕಿತ್ತುಕೊಳ್ಳಿ ಹೇಗೆ ಕೊಡದೇ ಇರಲಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ತಿಕ್ಕಾಟ ಅದು ಇನ್ನು ಪ್ರಕೋಪಕ್ಕೆ ಹೋಗ್ತದೆ. ವೈಯಕ್ತಿಕವಾಗಿಯೂ ಮನೆ, ಕುಟುಂಬ, ಆಫೀಸು, ಕೆಲಸ, ಉದ್ಯೋಗದಲ್ಲೂ ಈ ರೀತಿಯ ಒಂದು ದೋಷಗಳಿಗೆ ಅಪಹಾರ ದೋಷಗಳು ಅಂತ, ಚೋರ ದೋಷಗಳು ಅಂತ. ಚೋರ ಅಂತಂದರೆ ಯಾರ್ದೋ ವಸ್ತು ಯಾರೋ ಕದ್ಕೊಂಡೇ ಹೋಗಬೇಕಂತಲ್ಲ. ಚೋರತನದ ಯಾವ್ದು ಬೇಕಾದ್ರೂ ಚೋರತನ ಮಾಡಬಹುದು, ಯಾವುದೇ ರೂಪದಲ್ಲಿ. ಅದಕ್ಕೆ ಪಂಚಗ್ರಹ ಯೋಗವನ್ನು ಏನೋ ತಾತ್ಸಾರ ಮಾಡಲಿಕ್ಕಾಗಲ್ಲ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಹೌದು, ಒಂದು ರೀತಿಯಲ್ಲಿ ಬಾಧೆಯೂ ಹೌದು. ನಾನಾ ರೀತಿಯ ಬಾಧೆಗಳು ಬರ್ತದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವರ್ಷವೂ ಇದಾಗಿರೋದ್ರಿಂದ ಓವರಾಲ್ ಈ ವರ್ಷವು ಈ ಒಂದು ಜಿದ್ದೇನಿದೆ, ನಾನು ಮೇಲೋ ಅಂತನ್ನೋ ಒಂದು ಜಿದ್ದೇನಿದೆ, ಇದು ಜಿದ್ದಿನ ವರ್ಷ ಅಂತ ಹೇಳ್ತೇನೆ. ಮತ್ತು ಅದೇ ರೀತಿ ಮುಂದುವರಿಯುತ್ತೆ ಅಂತ. ರಾಷ್ಟ್ರದ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಯಲ್ಲಿ ಸದ್ಯಕ್ಕೆ ನೀವು ಹೇಳಿದ ಹಾಗೆ ಚರ್ಚೆಗಳು ಬಹಳವಾಗಿ ಆಗ್ತಾ ಇರೋದು ರಾಜ್ಯದಲ್ಲಂತೂ ಇದೇ ವಿಚಾರವಾಗಿ. ಒಂದು ಕುರ್ಚಿಗೋಸ್ಕರ ಬಹಳ ಕಾದಾಟಗಳೇ ಆಗ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ರಣತಂತ್ರ, ಪ್ರತಿತಂತ್ರ, ರಣತಂತ್ರ ಎಲ್ಲವೂ ಕೂಡ ಆಗ್ತಾ ಇದೆ. ಫೈನಲಿ 2026 ಇನ್ನೇನು ಸ್ವಲ್ಪ ದಿನ ಉಳಿದಿರೋದು, ಅಂಥದ್ದು ಮಹತ್ತರ ಬದಲಾವಣೆಗಳು ಆಗಲ್ಲ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾದರೆ 2026ಕ್ಕೆ ಒಂದೊಂದಾಗಿ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಈಗ CM ಆಗಬೇಕು ಅಂತ ಬಯಸ್ತಾ ಇದ್ದಾರೆ. CM ಆಗಿದ್ದಾರೆ. ಅವ್ರಿಗಂತ ಯೋಗ ಇದೆಯಾ? 2026 CMಗೆ ಹೇಗಿರುತ್ತೆ ಅಂತ? ನಾನು ಕಳೆದ ಕಾರ್ಯಕ್ರಮದಲ್ಲೂ ಇದನ್ನು ಬೇರೆ ಆ್ಯಂಗಲಲ್ಲಿ ಕೇಳಿದಾಗ ನಾನು ಹೇಳಿದ್ದೆ. ಮತ್ತು ಈಗಾಗಲೇ 2-3 ಸತಿ ಲೈವಲ್ಲಿ ಕೂಡ ಶಿವಕುಮಾರ್ ಅವರ ಜಾತಕವನ್ನು ಲೈವಲ್ಲೇ ಹೇಳಿದ್ದೀನಿ. ಅವ್ರಿಗೆ 28ನೇ ಇಸ್ವಿ ಕಳೆದ್ರೆ ಈ ಸಾಧ್ಯತೆ ಜಾಸ್ತಿ ಇದೆ. ಇದು ಆಗಲೂ ಕಷ್ಟನೇ, ಸಾಧ್ಯತೆ ಜಾಸ್ತಿ ಆಗ್ತದೆ. ಯಾಕಂದರೆ ಅವರಿಗೆ ಲಗ್ನಕ್ಕೆ ಶನಿಯ ಬಾಧೆ ಶುರು ಆಗೋಯಿತು ಈ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ. ಅದಕ್ಕಿಂತ ಮುಂಚೆ ಅವರು ಶತಪ್ರಯತ್ನ ಮಾಡಿ ಅವರ ಎಲ್ಲ ರಿಸೋರ್ಸಸ್ಸನ್ನು, ಅಥವಾ ನಿರ್ದಾಕ್ಷಿಣ್ಯವಾಗಿ ಅಂತ ಹೇಳ್ತೀನಿ ಅಷ್ಟೆ, ಪ್ರಯತ್ನ ಅವರೇನು ಮಾಡಿಲ್ಲ ಅಂತ ಹೇಳ್ತಿಲ್ಲ ನಾನು, ಆದರೆ ಅವರಲ್ಲಿ ದಾಕ್ಷಿಣ್ಯ ಬುದ್ಧಿ ಆ ವಿಷಯದಲ್ಲಿ. ಬೇರೆ ಯಾವುದ್ಯಾವುದಕ್ಕೋ ದಾಕ್ಷಿಣ್ಯವೇ ಇಲ್ಲ ಆ ಮನುಷ್ಯನಿಗೆ, ನಿರ್ದಾಕ್ಷಿಣ್ಯ. ಆದರೆ CM ವಿಷಯದಲ್ಲಿ ಬಂದಾಗ ಅದು ದಾಕ್ಷಿಣ್ಯ ಪ್ರವೃತ್ತಿ. ಪಕ್ಷಕ್ಕೋಸ್ಕರ ಎಲ್ಲೋ ಒಂದು ಕಡೆ ಏನಕ್ಕೋಸ್ಕರ ಅದು ಅವರೇ ಬಲ್ಲರು, ಆಯಿತಾ. ಏಪ್ರಿಲ್ ಫಸ್ಟ್ ವೀಕ್ 2025 ಒಳಗಡೆ ಶನಿಯು ಮೀನರಾಶಿಗೆ ಬರೋಕ್ಕಿಂತ ಮುಂಚೆ ಅವರು ನಿರ್ದಾಕ್ಷಿಣ್ಯವಾಗಿ ಸ್ಟೆಪ್ಸ್ ತಗೊಂಡಿದ್ರೆ ಇಷ್ಟೊತ್ತಿಗೆ ಅವರು ಆಗಬೇಕಿತ್ತು, ಆಗೋಗಿರೋರು. ಆಲ್ರೆಡಿ ಸ್ಥಾನ ಬದಲಾವಣೆ ಆಗೋಗಿರೋದು, ಆಯಿತಾ. ಈಗ ಮೀನರಾಶಿಯಲ್ಲಿ ಅಂತ ಪವರ್ ಇಲ್ಲ. ಹಾಗಾದರೆ ಪ್ರಯತ್ನ ಪಟ್ಟರೆ ಅಥವಾ ಪ್ರಯತ್ನವನ್ನು ಮತ್ತಷ್ಟು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅಪ್ಲೈ ನೋ ರಿಪ್ಲೈ ಅಷ್ಟೇ. ಸೊ ಅದು ಮುಂದುವರಿತದೆ, ಆಯಿತಾ. ಸಾಲದ್ದಕ್ಕೆ ಈ ಚತುರ್ಗ್ರಹ ಪಂಚಗ್ರಹ ಯೋಗಗಳೆಲ್ಲ ಏನು ಹೇಳಿದ್ದೀನಿ, ಇದೆಲ್ಲವೂ ಹೋಗಿ ಕುಂಭರಾಶಿಯಲ್ಲಿರ್ತಕ್ಕಂಥ ರಾಹುವನ್ನು ಬೆರೀತಾರೆ. ಅಲ್ಲಿ ಒಂದು ಯುದ್ಧ ಪ್ರಕೋಪದ ತಿಂಗಳಾಗ್ತದೆ ಬೈ ಫೆಬ್ರವರಿ. ಅವರೆಲ್ಲರೂ ಹೋಗಿ ಆ ರಾಹುವನ್ನು ಕೇಂದ್ರವನ್ನು ಕುಂಭದಲ್ಲಿ ಕಳೆದು ಶನಿಯ ಬಳಿಗೆ ಹೋಗ್ತಾರೆ, ಮೀನರಾಶಿಗೆ, ಯುಗಾದಿಗೆ. ವಿಷ ಕೊಟ್ಟಾದರೂ ಪರವಾಗಿಲ್ಲ, ಅಥವಾ ವಿಷ ಕುಡಿದಾದರೂ ಪರವಾಗಿಲ್ಲ, ಆಯಿತಾ. ನಾನು ಬೀದಿಯಲ್ಲಿ ರಗಳೆ ಮಾಡೋನೆ, ಬೀದಿಯಲ್ಲಿ ಹೊಡೆದಾಟ ಮಾಡೋನೆ ಅಂತನ್ನೋ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ನಾನು ಬರೀ ಸ್ಟೇಟ್ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲ ಆಡಳಿತ ವ್ಯವಸ್ಥೆ, ಅಮೆರಿಕಾಯಿಂದ ಹಿಡಿದು ಶ್ರೀಲಂಕಾವರೆಗೂ ಎಲ್ಲ ಆಡಳಿತ ವ್ಯವಸ್ಥೆಯೂ ಕೂಡ ಅಲ್ಲೋಲ ಕಲ್ಲೋಲವಾಗ್ತಕ್ಕಂತಹ
3 ತಿಂಗಳು ಯುಗಾದಿ ಕಳಿಬೇಕು. ಚಂದ್ರನೂ ಮೇಷರಾಶಿಗೆ ಹೋಗಿ ಮೇಷಕ್ಕೆ ರವಿಯೂ ಹೋದ ನಂತರ ಈ ದೋಷಗಳು ಪರಿಹಾರ ಆಗ್ತದೆ. ಸೊ ಅದರ ಭಾಗವೇ ಅಲ್ವೇ ರಾಜ್ಯವು ಕೂಡ. ನಾವು ಅದನ್ನು ಬಿಟ್ಟು ನಾವು ರಾಜ್ಯವನ್ನು ಪ್ರತ್ಯೇಕವಾಗಿ ಚಿಂತನೆ ಮಾಡೋದು ಹೇಗೆ? ಅದರಲ್ಲೇ ಒಬ್ಬ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿರ್ತಾರೆ, ಡಿ ಕೆ ಶಿವಕುಮಾರ್ ಸಿಕ್ಕಾಕೊಂಡಿರ್ತಾರೆ, ನಮ್ಮಂಥವ್ರು ಎಲ್ಲರೂ ಅದರಲ್ಲೇ ಇದ್ದೀವಲ್ಲ. ಯಾರೇನು ವಿ ಆರ್ ನಾಟ್, ನೋಬಡಿ ಈಸ್ ಆರ್ಡಿನರಿ, ನೋಬಡಿ ಈಸ್ ಸ್ಪೆಷಲ್. ಆದರೆ ಆ ಸಾಧನೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಗ್ರಹಾನುಕೂಲ ಇರಬೇಕು. ಗುರುಬಲ ಇಲ್ಲ, ಲಗ್ನಕ್ಕೆ ಜನ್ಮ ಶನಿ ಬಂದಾಯಿತು. ಈ ಗ್ರಹಾರಿಷ್ಟಗಳು ಎಲ್ಲ ಜಿದ್ದಿಗೆ ಕಾರಣವಾಗ್ತಕ್ಕಂಥ ಗ್ರಹಗತಿಗಳು, ರಾಹುವಿನ ಕೇಂದ್ರವನ್ನು ಶನಿಯ ಕೇಂದ್ರವನ್ನು ದಾಟಿ ಮುಂದೆ ಹೋಗ್ತಕ್ಕಂಥ ತಿಂಗಳುಗಳು. ಇಂಥ ಸಮಯದಲ್ಲಿ ಒಂದು ಪಕ್ಷ ಯಾವುದೋ ಅಜ್ಞಾತ ಕಾರಣದಿಂದ ಸರ್ಕಾರದ ನಾಯಕತ್ವ ಬದಲಾದರೂ ಕೂಡ ಇವ್ರ ಕೈಲಿ ಉಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅದನ್ನು. ಆ ರೀತಿಯ ಸನ್ನಿವೇಶಗಳು ಉಂಟಾಗ್ತದೆ. ಹಾಗಾಗಿ ಮಧ್ಯಮವಾಗಿ, ಯಾಕಂದರೆ ಕಾಲ ಮಿಂಚೋಯ್ತು, ನಾನು ಆಗಲೇ ಹೇಳಿದೆ, ಏಪ್ರಿಲ್ ಫಸ್ಟ್ ವೀಕ್ವರೆಗೂ ಕಾಲ ಮಿಂಚೋಯ್ತು. ಇವಾಗ ಏನು ಮಾಡೋದು? ಏನಂತಾನೆ, ಮಧ್ಯಮ ಮಾರ್ಗೆ ಸದಾ ಸಮತ್ವಂ ಅಂತ. ಅದು ಬೇಡ ಇದು ಬೇಡ. ಈಗ ಹೇಗೆ ನೀರು ಹರ್ಕೊಂಡು ಹೋಗ್ತಿದೆಯೋ ಸುಮ್ಮನೆ ಅದರ ಮೇಲೆ ಹೋಗಿ ಅಂಬಿಗ ನಾನಿನ್ನ ನಂಬಿದೆ ಅಂತಂತ ಸುಮ್ಮನೆ ಹೋಗಿಬಿಡೋದು ಈಗ ಇರೋ ಒಂದು ಸಮತ್ವದ ಮಾರ್ಗ. ಈಗ ಸರಿ ಗುರುಜಿ, ಹಾಗಾದರೆ ಡಿ ಸಿ ಎಂಗೆ ಕಷ್ಟ ಸಾಧ್ಯ ಅನ್ನೋದಾದರೆ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರ? ಅವರ 2026ರ ಭವಿಷ್ಯ ಅಂತ ಹೇಳ್ಬೋದಾ? ಅಥವಾ ಅವರ ಏನಾದರೂ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆಯಾ ಅವರ ರಾಶಿ ಚಕ್ರದಲ್ಲಿ ಅಂತ? ನನಗೆ ಗೊತ್ತಿರುವಂತೆ ಅವ್ರದ್ದು ವಿಶಾಖ ನಕ್ಷತ್ರ ಅಷ್ಟು ಮಾತ್ರ ಗೊತ್ತಿದೆ. ಸಿಂಹ ಲಗ್ನವೋ ಕನ್ಯಾ ಲಗ್ನವೋ ಅದು ಡಿಸೈಡ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಈಗ ಅವರಿಗೆ ವೃಶ್ಚಿಕ ರಾಶಿಯ ಒಂದು ಫಲವನ್ನೇ ನಾನು ತಗೊಳ್ತಕ್ಕಂಥದ್ದು. ಕೆಲವರು ತುಲಾ ರಾಶಿ ಅಂತಾರೆ, ಆದರೆ ವೃಶ್ಚಿಕ ರಾಶಿಯು 3ನೇ ಪಾದ ಅಥವಾ 4ನೇ ಪಾದದಲ್ಲಿ ಸಿದ್ದರಾಮಯ್ಯನವರದ್ದು ನಕ್ಷತ್ರವು. ಇವರಿಗೆ ಗುರುವಿನ ಜಾತಕದಲ್ಲೇ ಗುರುವಿನ ಅನುಕೂಲ, ಗುರುಚಂದ್ರರ ಯೋಗ ಇರತಕ್ಕಂತಹ ಒಂದು ಯೋಗ. ಅದು ಭಾಳ ಬ್ಯೂಟಿಫುಲ್ ಯೋಗಗಳಲ್ಲಿ ಒಂದದು. ಮತ್ತು ತುಲಾ ರಾಶಿಯಾಗಿ ತಗೊಂಡ್ರೆ ದಶಮದಲ್ಲಿ ಬುಧಾದಿತ್ಯ ಯೋಗ, ವೃಶ್ಚಿಕದಲ್ಲಿ ತಗೊಂಡ್ರೆ ನವಮದಲ್ಲಿ ಬುಧಾದಿತ್ಯ ಯೋಗ. ಆಯಿತಾ? ಅದು ಒಂದು ಒಳ್ಳೆಯ ಯೋಗ. ಸೊ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ, ಇವ್ರಿಗೆ ಯಾಕೆ ಆಗ್ತಿದೆ ಅನ್ನೋಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇರ್ಬೋದು. ಹೌದು, ಆಯಿತಾ? ಸ್ಥಿರತ್ವ, ವಿಶಾಖ ನಕ್ಷತ್ರ ಅನ್ನೋದು ಒಂದು ಸ್ಥಿರತ್ವ ಕೊಡ್ತಕ್ಕಂಥದ್ದು. ಅಲ್ಲಿ ಗುರುವಿನ ಅನುಕೂಲ ಇರತಕ್ಕಂಥದ್ದು ಕಾರಣ. ಹಾಗಾಗಿ ಅವರು ಮುಂದುವರಿಯೋಕ್ಕೆ ಅಂತ ಏನು ಬಾಧಕ ಏನಿಲ್ಲ. ಅವರಿಗೆ ಶನಿಯ ಬಾಧೆ ಇಲ್ಲ, ಆದರೆ ಕುಜನ ಬಾಧೆ ಇರ್ತಕ್ಕಂಥ ಒಂದು ಜಾತಕ ಸಿದ್ದರಾಮಯ್ಯನವ್ರದ್ದು. ಅದೇ ಅವರು ಮಾರಕ ಗ್ರಹರು ಮಾರಕ ಸ್ಥಾನದಲ್ಲಿ ಬಂದಾಗ ಅನಾರೋಗ್ಯಾದಿ ದೋಷಗಳಿಗೆ ಒಳಗಾಗುವಂಥ ಸಂದರ್ಭ, ಅವರ ಏಜು, ಅವರಿರೋ ಪರಿಸ್ಥಿತಿ ಎಲ್ಲ ನೋಡಿದರೆ ಆ ರೀತಿಯ ಒಂದು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟೆ. ಹೊರತುವೆ ಪಾಲಿಟಿಕಲಿ ನೋಬಡಿ ಕ್ಯಾನ್ ಡಿಸ್ಟರ್ಬ್ ಹಿಮ್. ರೈಟ್, ಕುರ್ಚಿ ಸುಭದ್ರವಾಗಿರುತ್ತೆ ಅಂತ ಆಯಿತು. ಹಾಗಾದರೆ ರಾಜಕಾರಣದ ಜೊತೆಯಲ್ಲಿ ನಮಗೊಂದಷ್ಟು ಪ್ರಶ್ನೆಗಳಿರೋದು, ಈ ಬಾರಿ ಮಳೆ ಬೆಳೆ ಹೇಗಿರುತ್ತೆ, ರೈತರ ಪರಿಸ್ಥಿತಿ ಏನು? ಯಾಕಂದರೆ ಈ ವರ್ಷ ಗಮನಿಸಿದ್ರೆ 2025ರಲ್ಲಿ ರೈತರ ಪರಿಸ್ಥಿತಿ ತೀರಾ ಕಷ್ಟವಾಗಿತ್ತು. ಒಂದು ಕಡೆ ಅತಿವೃಷ್ಟಿ, ಕೆಲವು ಕಡೆಯಲ್ಲಿ ಅನಾವೃಷ್ಟಿ, ಎರಡೂ ಸಿಕ್ಕಾಪಟ್ಟೆ ಇದ್ದಂಥ ಸಂದರ್ಭ. ಅದನ್ನು ಬ್ಯಾಲೆನ್ಸ್ ಮಾಡೋದೇ ರೈತರಿಗೆ ಬಹಳ ಕಷ್ಟ ಆಯಿತು. ಮುಂದಿನ ವರ್ಷ 2026 ಹಾಗಾದರೆ ರೈತರಿಗೆ ಹೇಗಿರುತ್ತೆ, ಪ್ರಕೃತಿ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ ಗುರೂಜಿ? ನೋಡಿ, ಇದು ಯುಗಾದಿಯ ಫಲದ ಚಿಂತನೆಯಲ್ಲಿ ಬರಬೇಕಾಗಿರೋ ಪ್ರಶ್ನೆ. ಆದರೂ ಕೂಡ ರವಿಯ ವರ್ಷವೇ ಮುಂದುವರೆದು ಮುಂದಿನ ಯುಗಾದಿಗೆ
ಫಲ ಬದಲಾವಣೆ ಆಗೋದ್ರಿಂದ ಹ್ಮ್. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಏನು ಆರಂಭದಲ್ಲಿ ಇದೆ ಈ ಧನುರಾಶಿ ಮತ್ತು ಮಕರ ರಾಶಿಯ ಲಕ್ಷಣಗಳು ಏನಿದೆ ಇದರ ಪ್ರಕಾರ ಈ ಮಳೆ ಬೆಳೆಗಳಿಗೆ ಒಂದು ಇವಾಗ ಏನು ಸಂಕಷ್ಟ ಪಡ್ತಾ ಇದ್ದಾರೆ ಅದು ಇನ್ನೂ ಒಂದು 10% ಜಾಸ್ತಿ ಆಗುತ್ತೆ ಈ ವರ್ಷ. ಹ್ಮ್. ಗ್ರಹಾರಿಷ್ಟಗಳು ಅನುಕೂಲಕರವಾಗಿರ್ತಕ್ಕಂತಹ ಕೇಂದ್ರಗಳಲ್ಲಿ ಸಂಚಾರ ಇಲ್ಲದೇ ಇರೋದು ಕಾರಣ ಅದಕ್ಕೆ. ಹ್ಮ್. ಹ್ಮ್. ಮುಖ್ಯವಾಗಿ ಈ ಚತುರ್ಗ್ರಹ ಪಂಚಗ್ರಹ ಯೋಗಾದಿಗಳು ಇವೆಲ್ಲ ಅಕಾಲದಲ್ಲಿ ತರ್ತಕ್ಕಂತಹ ಮಳೆ ಬಿರುಗಾಳಿಗಳು ಇತ್ಯಾದಿ. ಇವಾಗ ಅನಿರೀಕ್ಷಿತವಾಗಿ ಹೇಳ್ತಕ್ಕಂತಹ ಚಂಡಮಾರುತಗಳು ಬೆಂಗಳೂರಿನಲ್ಲಿ ಈ ಸದ್ಯಕ್ಕೆ 15 ದಿನವೋ 1 ತಿಂಗಳಿಂದನೂ ಮಳೆ ಬಿಟ್ಟಿದೆ ಅಷ್ಟೇ ಹೌದು, ಅಲ್ಲಿವರೆಗೂ ಅಲ್ವಾ. ಮಳೆ. ಅಲ್ಲಿವರೆಗೂ ನಮಗೆ ಇನ್ನೂ ಏನು ಮಳೆಗಾಲದಿಂದ ಹೊರಗಡೆ ಇದೀವೋ ಇಲ್ಲವೋ ಅಂತಂತಾನೆ ಗೊತ್ತಾಗ್ತಿರಲಿಲ್ಲ. ಉತ್ತರ ಹೊರನಾಡಿನಲ್ಲಿ ದಕ್ಷಿಣ ಒಳನಾಡಿನಲ್ಲಿ ಅಲ್ವಾ. ಈ ರೀತಿಯ ಒಂದು ದೋಷಗಳು ಇನ್ನೂ ಒಂದು 10% ಜಾಸ್ತಿ ಆಗುತ್ತೆ ಮುಂದಿನ 26ನೇ ಇಸವಿಗೆ. ಈ ಕೃಷಿಯ ವಿಷಯದಲ್ಲಿ ಮಳೆಯ ವಿಷಯದಲ್ಲಿ ಈ ದೋಷಗಳು ಹೆಚ್ಚು ಆಗ್ತಾ ಇರತಕ್ಕಂಥದ್ದನ್ನು ನಾವು ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಾ ಇಲ್ಲ, ಹ್ಮ್. ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಆಗ್ತಾ ಇದೆ. ನಾವು ಇಷ್ಟೊಂದು ಜನಸಂಖ್ಯೆಯ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯ ಮಳೆ ಬೆಳೆ ರೈತಾಪಿಗೆ ಜನಕ್ಕೆ ಆಗ್ತಕ್ಕಂಥ ಕಷ್ಟ ನಷ್ಟಗಳು ನನಗೆ ಅನಿಸ್ತದೆ ಗ್ರಹಚಾರ ಏನು ಅದಕ್ಕೆ ಮುಖ್ಯ ಕಾರಣ ಅಲ್ಲ. ಸರ್ಕಾರಗಳ ಮೂಢತನ, ಅಧಿಕಾರಿಗಳ ಒಂದು ತಾಮಸ ಗುಣ ಅದಕ್ಕೆ ಹೆಚ್ಚು ಕಾರಣ ಅಂತಂತ ನನಗನ್ನಿಸ್ತದೆ. ಹ್ಮ್. ನೀವು 80 ಲಕ್ಷ ಜನ 1 ಕೋಟಿ ಜನಕ್ಕೆ ಆಹಾರ ಸಾಮಗ್ರಿಗಳನ್ನು ಫ್ರೀಯಾಗಿ ಕೊಡೋದು, ಬಸ್ಸು ರೈಲು ಇದಕ್ಕೆಲ್ಲ ಟಿಕೆಟು ಹೆಂಗಸರಿಗೆ ಫ್ರೀ ಕೊಡೋದು, ಇದೆಲ್ಲ ಕಣ್ಣಿಗೆ ಕಾಣ್ತದೆ ನಿಮಗೆ. ಹೌದು. 2600 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 16 ತಿಂಗಳಲ್ಲಿ. ಇದ್ರ ಬಗ್ಗೆ ನಿಮಗೆ ಯಾವುದು ಏನು ಉಚಿತ ಭಾಗ್ಯಗಳ ಜ್ಞಾಪಕ ಬರಲ್ಲ. ಅವ್ರಿಗೆ ಸಬ್ಸಿಡಿ ಕೊಡ್ತೀವಿ ನಾವು, ಭಿಕ್ಷೆ ಹಾಕ್ತಿದ್ದೀರಾ? ಅವ್ರು ಕೊಟ್ಟ ಭಿಕ್ಷೆಯಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಅದಂತೂ ನಿಜ. ಈ ಎಚ್ಚರ ಅಧಿಕಾರಿಗಳಿಗೆ ಇರಬೇಕು ಅಂತ ನಾನು ಹೇಳೋದು. ನಿಜ. ಅಥವಾ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ಓಟಿನ ಚಿಂತೆ, ಅವರವರ ಜಾತಿ ಸ್ವಾಮಿಗಳು ಆ ಪೀಠಗಳು ಅದರ ಲಾಬಿಗಳ ಚಿಂತೆ, ಇದನ್ನೆಲ್ಲ ಕಟ್ಕೊಂಡು ಎಲ್ಲಿಗೆ ಹೋಗ್ತೀರಾ? ರೌರವ ನರಕಕ್ಕೆ ಹೋಗ್ತೀರಾ ಅಷ್ಟೇ. ಪುನಃ ಇಲ್ಲಿ ಬಂದು ಬೀದಿ ಕಸ ಗುಡಿಸ್ಬೇಕಾಗತ್ತೆ. ಅಷ್ಟು ಋಣ ಇದೆ ನಿಮ್ಗಳ ಮೇಲೆ. ನೀವೇನು ಕೇಳಿದ್ದೇನು, ಮಳೆ ಬೆಳೆ ಈ ವರ್ಷವೂ ಇದಾಗ್ತದ, ಏನಾದರೂ ಪ್ರಾಕೃತಿಕವಾಗಿ ತೊಂದರೆ ತಾಪತ್ರೆಗೆ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಸರಳವಾಗಿ. ಆದರೆ ಪ್ರಶ್ನೆ ಅಷ್ಟಿದೆ, ಉತ್ತರ ಅಷ್ಟು ಸರಳ ಇಲ್ಲ ಅದಕ್ಕೆ ಅಂತ ಹೇಳ್ತಿರೋದು ನಾನು. ನಿಜ. ಸೊ ಗ್ರಹಚಾರ ಮಾತ್ರ ಕಾರಣ ಅಲ್ಲ ಅದಕ್ಕೆ. ಸರ್ಕಾರದವರು ಈ ಮೂಗೊರೆಸ್ತಕ್ಕಂತಹ ಮೊಸಳೆ ಕಣ್ಣೀರಿಂದ ಹೊರಗಡೆ ಬಂದು ಎಲ್ಲ ಫ್ರೀ ಬೀಸ್ಗಳನ್ನು ಬಂದ್ ಮಾಡಿ ಜನರಿಗೆ, ಅನ್ನದಾತರಿಗೆ, ವಿದ್ಯಾವಂತ ಯುವಕರಿಗೆ, ಸ್ಕಿಲ್ಡ್ ಲೇಬರರ್ಸ್ಗಳಿಗೆ ಇವರಿಗೆಲ್ಲ ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡೋದು, ಕೃಷಿಕರಿಗೆ ಅವರಿಗೆ 100% ಅವರಿಗೆ ಆತ್ಮಹತ್ಯೆ ಸೂಸೈಡ್ವರೆಗೂ ಹೋಗದೇ ಇರಲಿಕ್ಕೆ 24/7 ಕಾಲ್ ಸೆಂಟರು, ಆಯಾ ಹಳ್ಳಿಗಳಲ್ಲಿ ಆಯಾ ವಿಷಯಗಳಲ್ಲಿ ಅದಕ್ಕೆ ಆಪ್ತ ಸಹಾಯ ಕೇಂದ್ರಗಳು ಅವ್ರವ್ರದ್ದೇ ಜಿಲ್ಲಾ ಪಂಚಾಯಿತಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ಶುಡ್ ಡೂ ಸಮಥಿಂಗ್. ವಿ ಕೆನಾಟ್ ಕೀಪ್ ಆನ್ ರೀಡಿಂಗ್ 2500 ಜನ 1 ವರ್ಷ 1.5 ವರ್ಷದಲ್ಲಿ ಸೂಸೈಡ್ ಮಾಡಿಕೊಂಡ್ರು,
ಇನ್ನೊಬ್ಬ ಯಾರೋ ಮಿನಿಸ್ಟ್ರ್ ಹೇಳ್ತಾನೆ ಅವ್ರು ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ಗಳೆಲ್ಲ ಸತ್ತಿರ್ತಾರೆ, ಸರ್ಕಾರದ ಮೇಲೆ ಹಾಕ್ತಾರೆ ಅಂತ ಉಡಾಫೆಯಲ್ಲಿ ಹೇಳ್ತಾರೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ನತದೃಷ್ಟ ಪ್ರಜೆಗಳಾಗಿ. ಆಯಿತಾ, ಯಾವುದೇ ಕಾರಣ ಇರಲಿ, ಅದು ವೈಯಕ್ತಿಕ ಕಾರಣನೇ ಇರಲಿ, ಏನೋ ಇರಲಿ, ಈ ರೀತಿ ಜನರು ಸೂಸೈಡ್ ಮಾಡಿಕೊಳ್ಳೋ ಅಂಥ ಸಂದರ್ಭಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದಲೂ ಬರ್ತದಲ್ವೇ? ನಿಜ, ಖಂಡಿತ. ಇದನ್ನು ಪರಿಹಾರ ಮಾಡುವತ್ತ ಹೆಚ್ಚು ಪುರುಷಾರ್ಥವನ್ನು ಅಧಿಕಾರಿಗಳು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಹೆಚ್ಚು ಇದರತ್ತ ಗಮನ ಕೊಡಬೇಕು ಅಂತಂತ ಈ ಸಂದರ್ಭದಲ್ಲಿ ಹೇಳಬೇಕು. ನಿಜ, ಆ ರೀತಿ ಆದರೆ ರಾಜ್ಯ ಬಹಳ ಅಭಿವೃದ್ಧಿ ಆಗುತ್ತೆ, ಅದರ ಮೂಲಕ ನಮ್ಮ ಜೀವನ ಕೂಡ ಹೌದು ಸುಧಾರಿಸ್ಕೊಳ್ಳುತ್ತೆ. ನಿಜ ಗುರುಜಿ, ಅದರ ಜೊತೆಯಲ್ಲಿ ರಾಷ್ಟ್ರ, ರಾಜ್ಯ, ರಾಜಕಾರಣದ ಹೊರತಾಗಿ ನಮಗಿರುವಂಥ ಒಂದಷ್ಟು ಪ್ರಶ್ನೆಗಳು ಅಂತಂದರೆ ಅದೆಲ್ಲವೂ ಕೂಡ ಸೆಕೆಂಡ್ರಿ. ಆದರೆ ಮೊದಲು ಪ್ರಶ್ನೆ ಬರೋದು ನನಗೇನಾಗುತ್ತೆ, ನನಗೇನು ಬದಲಾವಣೆಗಳಾಗುತ್ತೆ. ಮೇಜರ್ ಆಗಿ ಈಗ ಜನರಲ್ ಆಗಿ ಹೇಳೋದಾದರೆ ಯಾವ ರಾಶಿಯವರಿಗೆ ಅತೀ ಉನ್ನತ, ಬಹಳ ಚೆನ್ನಾಗಿದೆ, ತುಂಬ ಏನಾದರೂ ಉತ್ತಮ ಕಾರ್ಯಗಳನ್ನು ಮಾಡ್ಬೋದು, ಹೊಸದಾಗಿ ಏನಾದರೂ ಆರಂಭ ಮಾಡ್ಬೋದು ಹೊಸ ವರ್ಷಕ್ಕೆ ಅನ್ನೋದಾದರೆ ಯಾರಂತಹ ವಿಚಾರಕ್ಕೆ ಅಥವಾ ವ್ಯವಹಾರಕ್ಕೊಂದು ಕೈ ಹಾಕಬೇಕು ಅನ್ನೋದು ಇರುತ್ತೆ, ಯಾರು ಮಾಡ್ಬೋದು ಅಂತ? ಕ್ವಿಕ್ಕಾಗಿ ರಾಶಿ ಫಲವನ್ನೇ ಹೇಳ್ಬಿಡೋಣ. 6ನೇ ತಿಂಗಳವರೆಗೂ, ಜೂನ್ವರೆಗೂ ಗುರು ಬದಲಾವಣೆ ಆಗೋವರೆಗೂ ಒಂದು ಓವರಾಲ್ ಮಧ್ಯಮ ಕ್ರಮಾಂಕದಲ್ಲಿ ಬದಲಾವಣೆ ಆಗಲೇ ಶುರು ಆಗೋದು. ಮೊದಲು ಯುಗಾದಿಯ ಅಂದರೆ ಸುಮಾರು ಏಪ್ರಿಲ್ ಮಧ್ಯದವರೆಗೂ ಕೂಡ ಬಹುತೇಕ ಎಲ್ಲ ಜನರೂ ಕೂಡ ವ್ಯಾವಹಾರಿಕವಾಗಿ ಮಾತು, ಖರ್ಚು ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಅದು ಮಾತಿರಬಹುದು, ಹಣಕಾಸಿನ ವ್ಯವಹಾರ ಇರಬಹುದು. ಯಾಕಂದರೆ ಅನೇಕವಾಗಿರ್ತಕ್ಕಂಥ ಗ್ರಹ ಕೂಟಗಳ ಗುಣ ಅವಗುಣಗಳು ನಡೀತಕ್ಕಂಥದ್ದು ಏಪ್ರಿಲ್ ಮಧ್ಯದ ವಾರದವರೆಗೂ. ಹಾಗಾಗಿ ಅದು ನಾನಾ ಬಗೆಯ ದೋಷಗಳಿಗೆ, ನಷ್ಟಗಳಿಗೆ ಕಾರಣವಾಗುವಂಥ ಸಾಧ್ಯತೆ ಇರ್ತದೆ ಏಪ್ರಿಲ್ 2ನೇ ವಾರದವರೆಗೂ. ಅದರ್ವೈಸ್ ಸರಿಸುಮಾರು ಮಧ್ಯದ ವರ್ಷದವರೆಗೂ ಈಗಿರುವ ಗುರು ಮತ್ತು ಶನಿಯ ಬಲವೇ ಹೀಗೆ ಇರ್ತದೆ. ಮೇಷರಾಶಿಯವರಿಗೆ ನಿಜಕ್ಕೂ ಬದಲಾವಣೆ ಆಗ್ತಕ್ಕಂಥದ್ದು ಜೂನ್ 1ನೇ ವಾರದಿಂದ. ಅಲ್ಲಿವರೆಗೂ ಅವರು ಹೇಗಿರ್ತದೆ, ಈಗ ಹೇಗಿದೆ ಅದರ ಒಂದು ಫ್ಲೋ ಅಲ್ಲಿ ಮುಂದೆ ಹೋಗೋದು ಒಳ್ಳೆಯದು. ನಾಟ್ ಮಚ್ ಡಿಫ್ರೆನ್ಸ್. ಆಯಿತಾ, ವಿದ್ಯಾರ್ಥಿಗಳು, ವೈದ್ಯಕೀಯ ಕ್ಷೇತ್ರದವರು, ಮೆಡಿಸಿನ್ಸು, ಅಧಿಕಾರಿ ವರ್ಗ, ಪೊಲೀಸು, ಆರ್ಮಿ, ಆರಕ್ಷಕ ವರ್ಗ ಅಂತ ಇವರಿಗೆಲ್ಲ ಸ್ವಲ್ಪ ಏಳಿಗೆ ಆಗ್ತದೆ. ಆಯಿತಾ, ಸೊ ಅವಕಾಶಗಳು ಜಾಸ್ತಿ ಆಗ್ತದೆ ಮೇಷರಾಶಿಯವರಿಗೆ. ವಿಶೇಷವಾಗಿ ಗ್ರಹಶಾಂತಿಯನ್ನು, ನರಸಿಂಹದೇವರನ್ನು ಅವರು ಚೆನ್ನಾಗಿ ಪೂಜಿಸಿಕೊಂಡು ಮುಂದೆ ಹೋಗ್ತಕ್ಕಂಥ. ವೃಷಭ ರಾಶಿಯವರಿಗೆ ದ್ವಿತೀಯ ಗುರು ಬದಲಾಗುವವರೆಗೂ ಭಾಳ ಹಣದ ವರ್ಷ ಆಗ್ತದೆ ಅಂತ, ಧನಶ್ರೀ ವರ್ಷ. ದ್ವಿತೀಯದಲ್ಲೇ ಗುರು ವಕ್ರಿಯಾಗಿ ಇರ್ತಕ್ಕಂಥ ಫಲ, ಅದು ಬೇಕಾದಷ್ಟು ಅನುಕೂಲ ಆಗ್ತದೆ. ಎಷ್ಟು ಪರಿಶ್ರಮ ಹಾಕಿದ್ದಾರೋ ಅಷ್ಟು ಅದಕ್ಕೆ 2 ಪಟ್ಟಷ್ಟು ಅವರು ಸಂಪಾದನೆ ಮಾಡ್ತಾರೆ. ಹೆಸರಿರ್ಬೋದು, ವಸ್ತುಗಳಿರ್ಬೋದು, ಹಣ ಇರ್ಬೋದು, ಕೀರ್ತಿ ಇರ್ಬೋದು, ಅಭೀಷ್ಟಗಳಿರ್ಬೋದು, ಎಲ್ಲವೂ ಅವರಿಗೆ ಕೈಗೂಡ್ತಕ್ಕಂಥ ವರ್ಷದ ಮಧ್ಯದವರೆಗೂ 26ನೇ ಇಸ್ವಿ. ಓವರಾಲ್ ಎಲ್ರಿಗೂ ಹೇಳಿದ್ದೀನಿ, ಏಪ್ರಿಲ್ 2ನೇ ವಾರದವರೆಗೂ ಆದಷ್ಟು ಜಾಗ್ರತೆಯಲ್ಲಿ ಇರಬೇಕು ಅಂತಂತ. ಸಂಚಾರ, ಆಹಾರ, ಪಾನೀಯ, ಸಂಘ, ಮಾತು, ಖರ್ಚು ಎಲ್ಲವೂ ಮಿತಿಯಲ್ಲಿರಬೇಕು. ಎಲ್ಲವೂ ಸ್ವಲ್ಪ ಜಾಗೃತಿಯಲ್ಲಿ ಇರಬೇಕು, ಇಲ್ಲದಿರೋ ಕಷ್ಟ ಆಗ್ತದೆ. ಆಯಿತಾ, ಇರ್ರೆಸ್ಪೆಕ್ಟಿವ್ ಆಫ್ ಗುರು ಬಲ ಆರ್ ನಾಟ್. ಆಯಿತಾ, ಯಾಕಂದ್ರೆ ಗ್ರಹರಿಷ್ಟಗಳು ನಾನಾ ಬಗೆಯ ದೋಷಗಳು ತರ್ತದೆ ಅಂತ. ಮಿಥುನ ರಾಶಿಯವರಿಗೆ ವರ್ಷದ ಆ ಮಧ್ಯದ ನಂತರ ಮೇಷರಾಶಿಯವರ ಥರ ಅವ್ರಿಗೂ ಆಮೇಲೆ ಬರ್ತದೆ, ಗುರುಬಲ ಬರ್ತದೆ.
ಅವರಿಗೂ ಏಳಿಗೆಯ ಕಾಲ ಮಧ್ಯದ ವರ್ಷದ ನಂತರ. ಅಲ್ಲಿಯವರೆಗೂ ಈ ವರ್ಷದ ಒಂದು ಏಳಿಗೆ ಏನಿದೆ ಅದು ಒಂದು ಮಧ್ಯಮ ಪಥದಲ್ಲಿ ಇರ್ತದೆ. ಅದನ್ನು ಅವರು ಸ್ವೀಕಾರ ಮಾಡಿಕೊಂಡು ಮುಂದೆ ಹೋದರೆ ಸಾಕು. ಮಿಥುನ ರಾಶಿಗೆ ಗುರುವು ಬಲ ಇದ್ದಂಗೂ ಇಲ್ಲ, ಗುರುಬಲ ಇಲ್ಲ ಅಂತಲೂ ಇಲ್ಲ, ಆ ರೀತಿಯ ವರ್ಷ ಇದು. ಜೂನ್ವರೆಗೂ ವ್ಯಾಪಾರ ವ್ಯವಹಾರದಲ್ಲಿ ಭಾಳ ಒಳ್ಳೆಯದಾಗ್ತದೆ. ವಣಿಕರಿಗೆ ಭಾಳ ಒಳ್ಳೆಯದು. ಗೋಲ್ಡ್ ಆರ್ನಮೆಂಟ್ಸು, ಆರ್ಟಿಸ್ಟಿಕ್ ಕೆಲಸ ಮಾಡ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಒಳ್ಳೆಯ ಏಳಿಗೆಯ ಕಾಲ ಇರ್ತದೆ. ಕವಿಗಳು, ವಾಗ್ಮಿಗಳು, ಈ ರೀತಿಯ ಮತ್ತು ಉಪನ್ಯಾಸಕಾರರು, ಮಿಥುನ ರಾಶಿಯ ಇವರಿಗೆಲ್ಲ ಭಾಳ ಒಳ್ಳೆಯ ಪ್ರಗತಿ ಆಗ್ತಕ್ಕಂಥ ವರ್ಷ ಶುರು ಆಗ್ತದೆ. ಗುರುವಿನ ಅನುಕೂಲ ದ್ವಿತೀಯಕ್ಕೆ ಉಚ್ಚದಲ್ಲಿ ಬಂದ ನಂತರ ಅದು ಇನ್ನೂ ವೃದ್ಧಿ ಆಗುತ್ತೆ. ಸೊ ಓವರಾಲ್ ಮಿಥುನ ರಾಶಿಯವರಿಗೆ ಜಾಕ್ಪಾಟ್, ಒಳ್ಳೆಯದಾಗ್ತಾ ಹೋಗ್ತದೆ ಈ ವರ್ಷ. ಮತ್ತು ಕರ್ಕ ರಾಶಿಗೆ ಜನ್ಮಕ್ಕೆ ಗುರು ಬರುವವರೆಗೂ ಗುರುಬಲ ಇಲ್ಲ. ಆದರೂ ಕೂಡ ವ್ಯಯದಲ್ಲಿ ಇರ್ತಕ್ಕಂತಹ ಗುರುವು ಶುಭ ಚಿಂತನೆಗಳನ್ನು ಕೊಡ್ತಾನೆ. ಶನಿಯ ದೋಷ ಇಲ್ಲ. ಓವರಾಲ್ ಯುಗಾದಿ ಕಳೆಯುವವರೆಗೂ ಅಂಥ ದೊಡ್ಡ ಬದಲಾವಣೆಗಳೇನು ಕರ್ಕರಾಶಿಯವರಿಗಿಲ್ಲ. ಅಷ್ಟಮದ ರಾಹುವನ್ನು ಎಲ್ಲ ಗ್ರಹರು ಸೇರ್ತಕ್ಕಂಥದ್ದು ನಾನು ಆಗಲೇ ಪದೇ ಪದೇ ಹೇಳಿದ್ದೀನಿ. ಕರ್ಕರಾಶಿಯ ಸ್ತ್ರೀಯರು, ಮಕ್ಕಳು, ವೃದ್ಧರು, ರೋಗ ಪೀಡಿತರು ಇವರಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗುವ ತಿಂಗಳುಗಳು ಈ ಕರ್ಕರಾಶಿಯಲ್ಲಿ. ಗುರು ಬರೋವರೆಗೂ ಮಧ್ಯ ವರ್ಷದವರೆಗೂ ಜೋಪಾನ ಮಾಡಬೇಕು. ಈ ವಿಷಯಗಳನ್ನೆಲ್ಲದರಲ್ಲೂ ಕೂಡ ಜೋಪಾನವಾಗಿರಬೇಕು, ಜಾಗ್ರತೆಯಿಂದ ಇರಬೇಕು. ಸಿಂಹರಾಶಿಗೆ ಏಕಾದಶದಲ್ಲಿ ಗುರು ಇದರವರೆಗೂ, ಆಮೇಲೆ ವ್ಯಯಕ್ಕೆ ಬರ್ತಕ್ಕಂಥ ಗುರು ಅಂಥ ಬಾಧಕನೇನಲ್ಲ. ಲಾಸ್ಟ್ ಇಯರ್ ಅಂದರೆ ಅಪ್ ಟು ಜೂನ್ವರೆಗೂ ನಿಮಗೇನು ಒಂದು ಪುಷ್ ಸಿಕ್ಕಿದೆ ಸಿಂಹರಾಶಿಯವರಿಗೆ, ಅದು ಮುಂದುವರ್ಕೊಂಡು ಹೋಗುತ್ತೆ. ಅಂಥ ಎಕ್ಸ್ಟ್ರೀಮು ಅಲ್ಲ, ಅಂಥ ಡಲ್ಲು ಅಲ್ಲ. ಯಾಕಂದರೆ ಸಪ್ತಮ ಅಷ್ಟಮಗಳಲ್ಲಿ ಪಾಪಗ್ರಹರು ಕೂತ್ಬಿಟ್ಟಿದ್ದಾರೆ ಸಿಂಹರಾಶಿಯವರಿಗೆ. ತುಂಬ ಬದಲಾವಣೆ ಏನು ಇಲ್ಲ ಸಿಂಹರಾಶಿಯವರಿಗೆ. ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಆಗಬಹುದು. ಮುಂದೆ ಕನ್ಯಾ ರಾಶಿಗೆ ಗುರುವಿನ ಅನುಕೂಲವೂ ಇದೆ ಈ ವರ್ಷವೂ ಮುಂದಿನ ವರ್ಷವೂ. ಸಿಂಹದಲ್ಲಿ ಗುರು ಇರಬೇಕಾದ್ರೂ ಒಳ್ಳೆಯದೇ ನಿಮಗೆ, ಆಯಿತಾ. ಶನಿಯ ಅನುಕೂಲ ಅಂತಲೂ ಇಲ್ಲ, ಶನಿಯ ಬಾಧೆ ಅಂತಲೂ ಇಲ್ಲ ಕನ್ಯಾ ರಾಶಿಯವರಿಗೆ, ತಟಸ್ಥ, ಆಯಿತಾ. ಸೊ ಓವರಾಲ್ ಇಟ್ ವಿಲ್ ಬಿ ಎ ವೆರಿ ಪ್ಲೆಸೆಂಟ್ ಇಯರ್ ಫಾರ್ ಯು. ನಾನಾ ಸಂಚಾರಗಳು, ಕೆಲಸಗಳು ಬೆಳೀತದೆ, ಉದ್ಯೋಗಗಳು ಬೆಳೀತದೆ, ಶುಭ ಕಾರ್ಯಗಳಾಗ್ತದೆ. ಯಾಕಂದರೆ ಅಪರೂಪಕ್ಕೆ ಗುರುವು 10ನೇ ಮನೆ, 11ನೇ ಮನೆ, 12ನೇ, 9, 10, 11, 12ನೇ ಮನೆಗೆ ಬರೋದು ಒಟ್ಟಿಗೆ, ಅಪರೂಪಕ್ಕೆ. ಕನ್ಯಾ ರಾಶಿಯವರು ಅಂಥ ವರ್ಷಗಳಲ್ಲಿದ್ದಾರೆ ಅಂತಂತ. ಸೊ ಓವರಾಲ್ ಇಟ್ ಈಸ್ ಗುಡ್ ಫಾರ್ ದೆಮ್. ತುಲಾ ರಾಶಿಗೆ ಗುರುವಿನ ಅನುಕೂಲ ಚೆನ್ನಾಗಿದೆ. ಬೇರೆ ಯಾವ ಗ್ರಹರ ಅನುಕೂಲವೂ ಇಲ್ಲದ ತಿಂಗಳುಗಳಲ್ಲಿ ಇದ್ದೀರಿ. ಸೊ ಮಧ್ಯಮ ಕ್ರಮಾಂಕದಲ್ಲಿ ಏನು ಡಿಫೆನ್ಸಿವ್ ಬ್ಯಾಟ್ಸ್ಮನ್ ಅಂತೇನು ಹೇಳ್ತೀವಿ, ಟೆಸ್ಟ್ ಮ್ಯಾಚ್ ಥರ ಇರುತ್ತೆ ಈ ವರ್ಷ ಅವರಿಗೆ ಅಂತ. ಕ್ವಿಕ್ಕಾಗಿ ಏನು ನಡೆಯುವಂಥದ್ದು ಏನಿಲ್ಲ. ಶುಭ ಕಾರ್ಯಗಳಿಗೇನು ಕೊರತೆ ಇಲ್ಲ, ಆದರೂ ಎಲ್ಲ ಆಯಿತು ಅಂತಲೂ ಏನಿಲ್ಲ. ಈ ರೀತಿಯ ಒಂದು ವರ್ಷ ಆಗಿರ್ತದೆ 26. ಈ ಪಶ್ಚಿಮ ದೇಶಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಇದು ಲಾಗೂ ಆಗ್ತದೆ, ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ. ಮುಂದೆ ವೃಶ್ಚಿಕ ರಾಶಿಗೆ ಗುರುವಿನ ಬಲ ಬರಬೇಕು, ಅಷ್ಟೇ, ಬರಲ್ಲ. ಇನ್ನೂ ಜೂನ್ ಕಳಿಬೇಕು. ಅಲ್ಲಿವರೆಗೂ ಸ್ವಜನರು, ಸ್ವಕೀಯರು, ನಮ್ಮ ಸುತ್ತೂರೇ ಇರ್ತಕ್ಕಂಥವ್ರದ್ದೇ ಕೂಡ ಯಾರನ್ನ ನಂಬಬೇಕು, ಯಾರನ್ನ ನಂಬಾರದು ಅನ್ನೋದು ಗೊತ್ತಾಗಲ್ಲ
ವೃಶ್ಚಿಕ ರಾಶಿ. ಸಿದ್ದರಾಮಯ್ಯನವರು ವೃಶ್ಚಿಕ, ಈಶ್ವರಪ್ಪ ವೃಶ್ಚಿಕ, ಯಡಿಯೂರಪ್ಪ ವೃಶ್ಚಿಕ, ನರೇಂದ್ರ ಮೋದಿ ವೃಶ್ಚಿಕ, ಹೌದು, ಡೊನಾಲ್ಡ್ ಟ್ರಂಪ್ ವೃಶ್ಚಿಕ, ಟಾಪ್ ಪೊಸಿಷನ್ ಅಲ್ಲಿ ಇರೋರೆಲ್ಲರೂ ಕೂಡ ನಿತೀಶ್ ಕುಮಾರ್ ವೃಶ್ಚಿಕ, ರಾಹುಲ್ ಗಾಂಧಿ ವೃಶ್ಚಿಕ ಅಲ್ಲ, ಒಂದು ಅಂಶದಲ್ಲಿ ಧನುರ್ರಾಶಿ. ಸೊ ಇವರು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರ ಅಂತ. ಎಲ್ಲ ಅಧಿಕಾರದಲ್ಲಿರೋರು, ಅಧಿಕಾರದಲ್ಲಿ ಪೀಡಿತರು, ಅಧಿಕಾರದಿಂದ ಪೀಡಿತರು ಎಲ್ಲರೂ ವೃಶ್ಚಿಕ ರಾಶಿಯವರಿದ್ದಾರೆ. ಅವರಿಗೆ ಚತುರ್ಥ ಪಂಚಮದಲ್ಲಿ ಪಾಪಗ್ರಹರು ಇದ್ದಾಗ ಸುಖಹೀನಶ್ಚ ಅಂತ ಅರ್ಥ. ಸುಖವಿರಲ್ಲ ಅಷ್ಟೆ, ಅಧಿಕಾರ ಇರುತ್ತೆ, ಆದರೆ ಏನು ಪ್ರಯೋಜನಕ್ಕೆ ಬರಲ್ಲ. ಆ ರೀತಿಯ ದೋಷಗಳು ಇದೆ. ನರಸಿಂಹದೇವರ ಹೋಮಗಳು, ನರಸಿಂಹಯಾಗ, ಭೂವರಾಹ ಯಾಗಗಳು, ಗ್ರಹಶಾಂತಿಗಳು, ದುರ್ಗಾರಕ್ಷೆ ಇತ್ಯಾದಿಗಳನ್ನು ಬಲ್ಲವರಿಂದ ತಿಳ್ಕೊಂಡು ಅದನ್ನು ಮಾಡಿಕೊಳ್ತಾ ಹೋಗಬೇಕು. ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರು, ಜನರಲ್ ಪಬ್ಲಿಕ್ ಕೂಡ ತಮ್ಮ ಇತಿಮಿತಿಯಲ್ಲಿ ನರಸಿಂಹದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ವಿಷಮ 12 ರಾಶಿಯಲ್ಲಿ ಬೆಸ್ಟ್ ವೃಷಭ, ವರ್ಸ್ಟ್ ವೃಶ್ಚಿಕ. ಈ ವರ್ಷ ಮಧ್ಯದವರೆಗೂ ಹಿಂಗೆ ಇರ್ತದಲ್ಲಿ, ಇನ್ನೆಂತ ಹೇಳೋದು. ಹೌದು, ಜೂನ್ ಫಸ್ಟ್ ವೀಕ್ವರೆಗೂ ಹಿಂಗೆ ಇರ್ತದೆ. ಮೊದಲಾರ್ಧ ಹೀಗೆ ಇದ್ರೆ ಆಮೇಲೆ ಇನ್ನು 6 ತಿಂಗಳಿಗೆ ಬಂದು ಇನ್ನು 5 ತಿಂಗಳಿಗೆ ಮತ್ತೆ ಡಿಸೆಂಬರ್ ಬಂದೇ ಬಿಡುತ್ತೆ, ಮತ್ತು 27ಕ್ಕೆ ಬರ್ಬೇಕು ನಾವಿಲ್ಲಿ. ಸೊ ಈ ರೀತಿಯ ಸಮಯ ಇರೋದರಿಂದ 50-50 ಬದಲಾವಣೆ. 26 ಧನುರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಗುರುವಿನ ಅನುಕೂಲ ಯಾವ ರೀತಿ ಈ ವರ್ಷ ನಡೀತಾ ಇದೆ, ಮಧ್ಯದ ವರ್ಷದವರೆಗೂ ಹಾಗೇ ಇರ್ತದೆ. ಶನಿಯ ಬದಲಾವಣೆಯೂ ಏನೂ ಇಲ್ಲ. ಸ್ವಲ್ಪ ಆಯಾಸಗಳು, ಪಿತ್ತ ಪ್ರಕೋಪಗಳು, ಪಿತ್ತ ನೆತ್ತಿಗೆ ಏರ್ತು ಅಂತಾರೆ ನೋಡಿ, ಆ ರೀತಿಯ ದೋಷಗಳು. ಅದು ಸ್ಥಿರ ರಾಶಿಯೂ ಆಗಿರೋದ್ರಿಂದ, ವಾತ ಗುರುವಿನ ರಾಶಿಯೂ ಆಗಿರೋದ್ರಿಂದ ಪಿತ್ತ ದೋಷಗಳು ಬರ್ತದೆ, ಕುಜ ಮತ್ತು ರವಿಯ ಪ್ರಭಾವಗಳಿಂದ. ಸೊ ಆರೋಗ್ಯದ ಬಗ್ಗೆ ಪಿತ್ತ ಏರದೇ ಇರುವಂತೆ ನಿಮ್ಮ ಆಹಾರ, ವಿಹಾರ, ಪಾನೀಯ, ಸಂಘ ಎಲ್ಲವೂ ಇದ್ದರೆ ಬ್ಯಾಲೆನ್ಸ್ ಆಗಿ ಒಳ್ಳೆಯದಿರ್ತದೆ ಧನುರ್ರಾಶಿಗೆ. ಇಲ್ಲದೆ ಹೋದರೆ ಅನುಭವಿಸ್ಬೇಕಾಗತ್ತೆ. ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆರೋಗ್ಯದ ವಿಷಯದಲ್ಲಿ. ಮಕರ ಮತ್ತು ಕುಂಭ ಬಹುತೇಕ ಒಂದೇ ರೀತಿ. ಮಕರಕ್ಕೆ ಇದು ಬರ್ತದೆ, ಏನು ಗುರುವಿನ ಅನುಕೂಲ ಇಲ್ಲ, ಜೂನಲ್ಲಿ ಬರ್ತದೆ. ಕುಂಭಕ್ಕೆ ಇವಾಗ ಗುರುವಿನ ಅನುಕೂಲ ಇದ್ದೆ, ಜೂನಿಂದ ಗುರುವಿನ ಅನುಕೂಲ ಇಲ್ಲ. ಸೊ ಈ ಬ್ಯಾಲೆನ್ಸಿಂಗ್ ಏನಿದೆ ಅದು ಮುಂದುವರಿತದೆ. ಈ ಸಣ್ಣ ಬದಲಾವಣೆ ಈಗ ಹೇಗಿದೆ ಹಾಗೆ ಮುಂದುವರಿತದೆ. ಅವ್ರಿಗೂ ಕೂಡ ನಾನು ಮಕರಕ್ಕೆ ಹೇಳಿದಂತೆ, ಅಥವಾ ಮಕರದಲ್ಲೇ ಹೇಳ್ತಿರೋದು, ಧನುರಾಶಿಗೆ ಹೇಳಿದಂತೆ ಪಿತ್ತ ಪ್ರಕೋಪಗಳು ಉಂಟಾಗ್ತಕ್ಕಂಥ ಇದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು. ಮಕರ ಮತ್ತು ಕುಂಭದವರಿಗೆ ಇದು ಕಾಮನ್ ಫ್ಯಾಕ್ಟರ್. ಇದು ಎಲ್ಲದಕ್ಕಿಂತ ಆರಂಭದಲ್ಲಿ ಹೇಳಿದಂತೆ ಏಪ್ರಿಲ್ 2ನೇ ವಾರದವರೆಗೂ ಜನ, ಸಂಘ, ಮಾತು, ಆಹಾರ, ಆಲೋಚನೆ ಎಲ್ಲದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿರೋರು ಮಕರ ಮತ್ತು ಕುಂಭರಾಶಿಯವರು. ಏನಪ್ಪ ಇವರು ಇಷ್ಟು ಕಾಳಜಿ, ನಾವು ಎಳೆ ಮಕ್ಕಳ ಜನ ಅಂತಂತ ನಾವು ನಾನಾ ಸಂಕಷ್ಟಗಳನ್ನು ಪ್ರತಿದಿನ ನೋಡ್ತಕ್ಕಂಥ ಜನ. ಹಾಗಾಗಿ ಜನ ಎಷ್ಟು ಕಷ್ಟಪಡ್ತಾರೆ ಅರಿವಿಲ್ಲದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಹೌದು, ಅದಕ್ಕೆ ಏನೇನು ಹೇಳಿರ್ತೀನಿ, ಆಹಾರ, ವಿಹಾರ, ಪಾನೀಯ, ಮಾತು, ಆಲೋಚನೆ, ಸಂಘ ಗಮನ ಇಟ್ಕೊಳ್ಳಿ ಅಂತಷ್ಟೆ.
ಸರಿ ಗುರುಜಿ, ಇನ್ನು ಮುಂದಿನ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ? ಇನ್ನು ಉಳಿದಿದ್ದು ಮೀನರಾಶಿ ಒಂದೇ. ಮೀನರಾಶಿಯವರಿಗೂ ಕೂಡ ಮಧ್ಯಮ ಕ್ರಮಾಂಕದ ವರ್ಷ. ಶನಿಯ ಒಂದು ಜನ್ಮ ಶನಿಯ ಒಂದು ವರ್ಷವು ಇನ್ನೊಂದೂವರೆ ವರ್ಷ ಇದೆ, 2 ವರ್ಷ ಇದೆ ಇನ್ನು. ಅದೊಂದು ಕಳೆದ್ರೆ ಶನಿಯ ಬಾಧೆಯು ಮುಂದೆ ಹೋಗ್ತದೆ. ಗುರುವಿನ ಅನುಕೂಲವು ಚತುರ್ಥದಿಂದ ಪಂಚಮಕ್ಕೆ ಹೋಗ್ತಕ್ಕಂಥದ್ದು. ಸದಭೀಷ್ಟಗಳು, ಕೆಲವೆಲ್ಲ ಅನುಕೂಲಗಳು ಏನು ಅಪೇಕ್ಷೆ ಪಡ್ತಿದ್ದೀರಿ, ಪ್ರಯತ್ನ ಮಾಡಿದ್ದೀರಿ, ಅದೆಲ್ಲವೂ ಕೈಗೂಡ್ತಕ್ಕಂತಹ ವರ್ಷ. ಯಾವುದು? 26ನೇ ಇಸ್ವಿ ಮೀನರಾಶಿಯವರಿಗೆ. ಓವರಾಲ್ 2026 ನಾನಾಗಲೇ ಹೇಳಿದಂತೆ ಮಧ್ಯಮ ಕ್ರಮಾಂಕ, ತುಂಬ ಬದಲಾವಣೆಯೂ ಇಲ್ಲ. 25ರಲ್ಲಿ ಹೇಗಿತ್ತೋ ಅದರ ಅರ್ಧದಷ್ಟು ಅದು ಮುಂದುವರಿತದೆ. ಇನ್ನು ಅರ್ಧ ಬದಲಾವಣೆ ಆಗ್ತದೆ. ಯುಗಾದಿಗೆ ಸೇರಿದಾಗ ಅದರ ವಿಶೇಷ ಇತರೆ ಬದಲಾವಣೆಗಳು ಖಂಡಿತ. ಗುರುಜಿ, ಈ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದನ್ನು ನೀವು ಹೇಳಿದ್ರಿ, ಮಾಹಿತಿ ಕೊಟ್ಟರೆ ಅದರ ಬಗ್ಗೆ. ಅದರ ಜೊತೆಯಲ್ಲಿ ಒಂದಷ್ಟು ರಾಶಿಗಳಿಗೆ ಬಹಳ ಕೆಟ್ಟದಾಗಿರುತ್ತೆ ಅನ್ನೋದನ್ನು ಹೇಳಿದ್ರಿ. ಯಾವ ರಾಶಿಗೆ ಹಾಗಾದರೆ ಬಹಳ ಶುಭ ಇರುತ್ತೆ? ಜೊತೆಗೆ ವೃಷಭ ಅಂತ ಹೇಳಿದ್ರಿ, ಅದರ ಜೊತೆಗೆ ಇನ್ನಷ್ಟು ರಾಶಿಗಳು ಯಾವುದಾದ್ರೂ ಆ್ಯಡ್ ಆನ್ ಆಗುತ್ತಾ? ಅಥವಾ ಯಾವ ರಾಶಿಗೆ ಬಹಳ ಅಶುಭ, ಅವ್ರು ಏನು ಮಾಡಬೇಕು? ವೃಷಭ ಮತ್ತು ವೃಶ್ಚಿಕ 2 ಎಕ್ಸ್ಟ್ರೀಮ್ ಹೇಳಿದ್ದೀನಿ ಆಯಿತಾ. ಅದನ್ನು ಅವರು ಗಮನ ಇಟ್ಕೊಳ್ಳೋದು. ಇನ್ನು ವಿಶೇಷವಾದ ಫಲಿತಗಳಾಗ್ತಕ್ಕಂಥದ್ದು ಗುರುವು ಬದಲಾವಣೆ ಆದ ನಂತರವೇ, ಇಲ್ಲಿ ಜೂನ್ ನಂತರವೇ. ಮಿಕ್ಕಿದ್ದೆಲ್ಲ ಸಾಧಾರಣವೇ, ಅದಂಥ ವಿಶೇಷ ಏನು ಬದಲಾವಣೆ ಏನು ಇರೋದಿಲ್ಲ. ಮತ್ತು ಅಪಾಯ ಕೋಟಿಗಳಿಗೆಲ್ಲ ಉಪಾಯ ಒಂದೇ. ಅಪಾಯ ಕೋಟಿಗಳಿಗೆಲ್ಲ ಉಪಾಯ ಒಂದೇ. ಪುರಂದರ ವಿಠಲ ಎಂದು ಬೋರಿಟ್ಟು ಕೂಗಿ ಕರೆವ ಉಪಾಯ ಒಂದೇ ಅಂತ. ಸದಾ ಭಗವಂತನ ನಾಮಸ್ಮರಣೆ ಮಾಡುವವರಿಗೆ ಯಾವ ಅಪಾಯವೂ ಬರುವುದಿಲ್ಲ. ಈ ರಾಶಿ ಆ ರಾಶಿ ಅನ್ನೋದು ಒಂದು ವ್ಯಾವಹಾರಿಕ ಸತ್ಯ. ಇದನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದು ಸಾಧನೆ. ಯಾವಾಗಲೂ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಎಲ್ಲ ಗ್ರಹರ ಅರಿಷ್ಟವೂ ಕೂಡ ದೂರ ಆಗ್ತದೆ ಅಂತ. ಸರಿ ಗುರುಜಿ, ಶುಭ ಅಶುಭ ಯಾವ್ಯಾವ ರಾಶಿಗಂತ ಹೇಳಿದ್ರಿ. ಅದರ ಜೊತೆಯಲ್ಲಿ ಈ ವರ್ಷ 2026ರಲ್ಲಿ ಒಂದಷ್ಟು ಈ 2025ರಲ್ಲಿ ಗಮನಿಸಿದ್ವಿ ಆಕ್ಸಿಡೆಂಟ್ಗಳು ಅಥವಾ ಇಷ್ಟು ಚಳಿ ಇದ್ರೂ 2-3 ದಿನದಲ್ಲಿ ಅನೇಕ ಕಡೆಗಳಲ್ಲಿ ಬೆಂಕಿ ಅವಘಡಗಳು ವಿಪರೀತವಾಗಿ ಆಗ್ತಾ ಇದೆ. ಮುಂದಿನ ವರ್ಷ ಹಾಗಾದರೆ ಈ ಪ್ರಾಕೃತಿಕ ವಿಕೋಪಗಳನ್ನು ಮೀರಿದಂಥ ಒಂದು ವಿಚಾರಗಳು ನಡೆಯುತ್ತೆ. ಈ ಬೆಂಕಿ ಅವಘಡ ಅಕಸ್ಮಾತ್ ಆಗುವಂಥದ್ದು ಅಂಥದ್ದೇನಾದರೂ ಸಂಭವನೀಯತೆ ಇದೆಯಾ ಅಂತ? ಏಪ್ರಿಲ್ ಮೇನಲ್ಲಿ ಸಾಕಷ್ಟು ಸಾಕಷ್ಟು ಪ್ರಾಕೃತಿಕ ಅವಘಡಗಳು, ಆಕ್ಸಿಡೆಂಟ್ಗಳು, ವಿಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದುರಂತಗಳು ಆಗುವ ಲಕ್ಷಣಗಳು ಇದೆ. ಅದಾಗದೇ ವಿಮಾನ ಬರ್ಸ್ಟ್ ಆಗ್ತಕ್ಕಂಥದ್ದು ಮಾತ್ರ ದೋಷ ಅಲ್ಲ, ಯುದ್ಧವೂ ಕೂಡ ಆಗುವುದು ಆಗಸದಿಂದಲೇ. ಹೌದು, ಇವಾಗಲೇ ಹೇಳ್ತಾ ಇದ್ರಿ. ಆ ಯುದ್ಧ ಪ್ರಕೋಪಗಳು ಉಲ್ಬಣ ಆಗ್ತಕ್ಕಂಥದ್ದೆಲ್ಲ ವಾಯುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳಿಂದಲೇ ಆಗ್ತಕ್ಕಂಥದ್ದು. ಅಗ್ನಿಯು ಜಲವನ್ನು, ಜಲವು ಭೂಮಿಯನ್ನು ಒಂದಕ್ಕೊಂದಕ್ಕೆ ಬಾಧಿಸುತ್ತೆ. ಅದು ಇನೆವಿಟಬಲ್. ಅದು ಗ್ರಹರ ಚತುರ್ಗ್ರಹ ಪಂಚಗ್ರಹ ಯೋಗಗಳು ಮತ್ತೆ ಅಪ್ ಟು ಏಪ್ರಿಲ್ 2nd ವೀಕ್ 3rd ವೀಕ್ವರೆಗೂ ಇದು ಒಬ್ಬರನ್ನೊಬ್ಬರು ಪಾಪ ಕೇಂದ್ರಗಳನ್ನು ಬಿಟ್ಟು ಹೋಗಲ್ಲ. ಮುಂದೆ ಸ್ವಲ್ಪ ಉಲ್ಬಣ ಆಗ್ತದೆ ಅದು. ಓಕೆ, ಈ ವರ್ಷಕ್ಕಿಂತಲೂ ಹೆಚ್ಚಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ರಿ ಗುರುಜಿ. ಅದರ ಜೊತೆಯಲ್ಲಿ ನಮಗಿರುವಂಥ ಒಂದಷ್ಟು ಪ್ರಶ್ನೆಗಳು ಅಂತಂದರೆ, ಈಗ ಆಗಲೇ ಕ್ರೀಡೆ ಬಗ್ಗೆ ಹೇಳ್ತಾ ಇದ್ರಿ. ಇನ್ನೂ ಕೂಡ ಈ ವರ್ಷದಲ್ಲಿ 2025ರಲ್ಲಿ RCB ಕಪ್ ಗೆಲ್ತು. ಪ್ರತಿಯೊಬ್ಬರು ಕೇಳೋದು ಕೂಡ ಅದೇ ವಿಚಾರ, ಮುಂದಿನ ವರ್ಷ ಗೆಲ್ಲುತ್ತಾ ಅಂತ. ಇನ್ನೂ ಟೀಮ್ ಫಾರ್ಮ್ ಆಗಿಲ್ಲ, ಇನ್ನೂ ನಾಯಕ ಅವರೇ ಇರ್ತಾರಾ ಅಥವಾ ಮುಂದುವರಿತಾರಾ, ಬದಲಾಗುತ್ತಾ ಅನ್ನೋದು ಗೊತ್ತಿಲ್ಲ. ಇಟ್ ಈಸ್ ಟೂ ಅರ್ಲಿ. ಬಟ್ ಆದರೂ ಪ್ರಿಡಿಕ್ಟ್ ಮಾಡಬೇಕು ಅಂಥದ್ದೊಂದು ಖುಷಿ ಸಿಗುವಂಥ ಸಂದರ್ಭ. ಈ ವರ್ಷದ ನೋವನ್ನು ಮರೆಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಕಡಿಮೆ ಮಾಡುವಂಥ ಸಂದರ್ಭ ಏನಾದರೂ ಬರುತ್ತಾ RCB ಫ್ಯಾನ್ಸ್ಗೆ ಅಂತ?
ಅವ್ರದ್ದು ಕೂಡ ತುಲಾ ರಾಶಿ. ಆಯಿತಾ, ದೇವರ ಅನುಕೂಲ ಅವ್ರ ಮೇಲೆ ಚೆನ್ನಾಗಿದೆ. ಹೋದ ವರ್ಷವೂ ಇದೆ, ಈ ವರ್ಷವೂ ಇದೆ. ಈ ವರ್ಷವೂ ಗೆಲ್ಲುವ ಸಾಧ್ಯತೆ ಅವರಿಗೆ ಇನ್ನೂ ಒಂದು 10% ಜಾಸ್ತಿ ಇದೆ ಹೋದ ವರ್ಷಕ್ಕಿಂತ. ಆಯಿತಾ, ಅವ್ರ ಪರಿಶ್ರಮ, ಹೌದು, ವ್ಯವಹಾರ ಹಿಂದಿಟ್ಟು ಪರಿಶ್ರಮ ಮುಂದಿಟ್ಟು ಆಡಿದ್ರು ಗೆದ್ದರು. ಹಾಂ, ಅದನ್ನೇ ಕಂಟಿನ್ಯೂ ಮಾಡಬೇಕು ಅವರು. ವ್ಯವಹಾರ ಹಿಂದೆ ಇಟ್ಟು ಪರಿಶ್ರಮ ಜಾಸ್ತಿ ಹಾಕಿದ್ರೆ ಮತ್ತೆ ಕಪ್ ನಮ್ಮದೇ. ಮತ್ತೊಬ್ಬೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ. ಹೌದು. ಸರಿ ಗುರೂಜಿ, 2026ರಲ್ಲಿ ಅಂದುಕೊಳ್ಳದೆ ಇರುವಂಥ ಏನಾದರೂ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇದೆಯಾ ಅಂತ, ಅಂದರೆ ವೆರಿ ಅನ್ಎಕ್ಸ್ಪೆಕ್ಟೆಡ್? ನೋಡಿ, ಈ ಶನಿಯ ಒಂದು ನಕ್ಷತ್ರ ಬದಲಾವಣೆಯಿಂದ ವೃಷಭ ರಾಶಿಗೆ ದೃಷ್ಟಿಯು ಬದಲಾಗ್ತದೆ ಮಧ್ಯದ ವರ್ಷದಲ್ಲಿ. ಆಯಿತಾ, ಇಂಥ ಸಂದರ್ಭದಲ್ಲಿ ಒಂದು ಬಲಿಷ್ಠ ನಾಯಕನ ಹತ್ಯೆಗೆ ಸಂಚು, ಅದರಿಂದ ಏನು ಶಾಂತಿಯನ್ನು, ದೇಶಗಳ ಮಧ್ಯೆ ಇರತಕ್ಕಂಥ ಒಂದು ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ಅಪಾಯ ಒಂದು ಈ ವರ್ಷದ ಮಧ್ಯದಲ್ಲಿ ಇದ್ದೇ ಇದೆ. ಆ ಸಮಯಕ್ಕೆ ಯಾವ ರೀತಿಯ ನಾಯಕರು ಅಂತಂದರೆ ಪೌರಾತ್ಯ ನಾಯಕರು ಅಂತಲೇ ಹೇಳಬೇಕು. ಅಂದರೆ ಪೂರ್ವದ ಚೈನಾ ಪಶ್ಚಿಮ ತೀರದಿಂದ ಭಾರತ, ಪಾಕಿಸ್ತಾನ, ಈ ಪೂರ್ವ ದೇಶಗಳು, ಆಯಿತಾ, ಅಪ್ ಟು ರಷ್ಯಾ, ಇದರ ಒಂದು ಅಪಾಯ ಇದ್ದೇ ಇರ್ತದೆ. ಯಾಕಂದರೆ ಅದು ಒಂದು ಮಾರಕ ದೃಷ್ಟಿ. ಅದು ವೃಷಭದ ಒಂದು ನಕ್ಷತ್ರ ಭೇದವೂ ಕೂಡ ಆಗ್ತಕ್ಕಂಥದ್ದು. ಅಲ್ಲಿ ಉಚ್ಚದಲ್ಲಿ ರವಿ ಬದಲಾವಣೆಯಾಗಿ ಅದನ್ನು ಎಂಥದ್ದು ಮೃಗಶಿರ ನಕ್ಷತ್ರಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು ಕಿರಣಗಳು. ಅದನ್ನು ಕುಜ ಮತ್ತು ನಕ್ಷತ್ರ ಮತ್ತು ರವಿಯ ದ್ರೇಕಾಣ ದೋಷಗಳು ಉಂಟಾಗ್ತಕ್ಕಂಥದ್ದು. ಅಲ್ಲಿಗೆ ಶನಿಯ ದೃಷ್ಟಿ, ಅಲ್ಲಿ ಕುಜನು ಸ್ವಕ್ಷೇತ್ರದಲ್ಲಿ ಬಲಿಷ್ಠ ಮಧ್ಯವರ್ಷದಲ್ಲಿ. ಇಂಥ ಸಮಯದಲ್ಲಿ ಇಟ್ಸ್ ನಾಟ್ ಅಬೌಟ್ ಯುದ್ಧ, ಇಟ್ಸ್ ಅಬೌಟ್ ಮಾರಣ. ದೊಡ್ಡ ರಾಜಕೀಯ ವ್ಯಕ್ತಿಯನ್ನು ಮುಗಿಸ್ಬಿಡಬೇಕು ಅಂತಕ್ಕಂಥ ಒಂದು, ಈಗ ಆಲ್ರೆಡಿ ಅದರ ಮಸಲತ್ತು ನಡೀತಾ ಇರ್ತದೆ, ಇಲ್ಲ ಅಂತಲ್ಲ. ಇಟ್ಸ್ ಓನ್ಲಿ ಮ್ಯಾಟ್ರ್ ಆಫ್ ಟೈಮ್. ರೈಟ್. ಆ ರೀತಿಯ ಅಪಾಯವು ಇದೆ. ಈ ಬಾರಿಯೂ ಕೂಡ ಅಂತ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಹಾಂ, ಅಂಥದ್ದೇ ಘಟನೆಗಳು ಮತ್ತೆ ಮರುಕಳಿಸುತ್ತಾ ಒಬ್ಬರಿಬ್ಬರ ಮೇಲಲ್ಲ, ಅದು ಹಲವು ಏನೋ ದೊಡ್ಡ ನಾಯಕರ ಮೇಲೆ ಆ ಒಂದು ದೋಷಗಳು ಇರ್ತದೆ. ಅದು ಸಾಧ್ಯತೆ ಉಂಟು ಈ ವರ್ಷ. ಎಷ್ಟು ಹುಷಾರಾಗಿದ್ರೂ ಸಾಲದು. ನಿಜ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗಿದೆ, ಅದನ್ನು ಮರೆಯೋದಕ್ಕಾಗಲ್ಲ. ನಾವು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ವಿ, ಅಲ್ಲಿ ಬದಲಾವಣೆಗಳು, ಇಲ್ಲಿ BJPಯಲ್ಲೂ ಬದಲಾವಣೆ ಆಗುತ್ತೆ, ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅವ್ರ ಯೋಗ ಹೇಗಿದೆ? ಬದಲಾವಣೆ ಆಗ್ತಾರಾ, ಮುಂದುವರಿತಾರಾ ಅನ್ನೋ ಪ್ರಶ್ನೆ. ನನಗೆ ನೆನಪಿರುವಂತೆ ಅವ್ರದ್ದು ಶ್ರವಣ ನಕ್ಷತ್ರವೋ ಮಕರ ರಾಶಿಯೋ ಏನೋ ಇರಬೇಕು. ಆ ಬದಲಾವಣೆ ಆಗುವ ಲಕ್ಷಣವೇ ಅದು. ಯಡಿಯೂರಪ್ಪನವರ ಸಮಯನೂ ಕೂಡ ನಾನು ಆಗಲೇ ವೃಶ್ಚಿಕ ರಾಶಿಯವ್ರದ್ದು ಭಾಳ ಎಕ್ಸ್ಟ್ರೀಮ್ ಇದೆ ಅಂತಂದು ಹೇಳಿದ್ದೀನಿ. ಅವ್ರಿಗೂ ಕೂಡ ಸಾಕಷ್ಟು ದೋಷಗಳು, ಪಿತ್ತ ಪ್ರಕೋಪಗಳು, ನರದೋಷಗಳೆಲ್ಲ ಉಲ್ಬಣ ಆಗ್ತಕ್ಕಂಥ ವರ್ಷ ಇದು. ಏನು ಏಜ್ ರಿಲೇಟೆಡ್. ಸೊ ಈ ರೀತಿಯ ಸಮಯ ಇರೋದರಿಂದ ಬದಲಾವಣೆ ಆಗುವ ಲಕ್ಷಣಗಳೇ. ಬದಲಾವಣೆ ಆದರೆ ಒಳ್ಳೆಯದು ಅಂತಂತ, ಆದರೆ ಅದು ಪಕ್ಷದ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದು, ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ ಅದು. ಖಂಡಿತ. ಹಾಗಾಗಿ ಅಧಿಕಾರದಲ್ಲಿ ಇದ್ದಿದ್ದರೆ ನಾನು ಬೇರೆ ಥರ ಕೇಂದ್ರವನ್ನು ಚಿಂತನೆ ಮಾಡಬೇಕು, ರವಿಯನ್ನು ಚಿಂತನೆ ಮಾಡಬೇಕು, ಅವರ ದಶೆಯನ್ನು ಚಿಂತನೆ ಮಾಡಬೇಕು. ಈಗಿರ್ತಕ್ಕಂಥ CMನ ಚಿಂತನೆ ಅವರ ಅಧಿಕಾರದಲ್ಲಿ ಇದ್ದಿದ್ದರೆ. ಇದು ಪಕ್ಷದ ವಿಷಯ ಆದ್ದರಿಂದ ಬದಲಾವಣೆ ಆಗುವ ಸಾಧ್ಯತೆ
ಜಾಸ್ತಿ ಇದೆ. ಓಕೆ ಗುರೂಜಿ, ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡಿದ್ವಿ. ಮುಖ್ಯವಾಗಿ ನಮ್ಮ ಭವಿಷ್ಯ ಹೇಗಿರುತ್ತೆ 2026ರಲ್ಲಿ, ಯಾವುದ್ರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಿದ್ರೆ ಶುಭ ಆಗುತ್ತೆ ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು ಗುರೂಜಿ. ಥ್ಯಾಂಕ್ ಯು. ಎಲ್ಲರಿಗೂ ಪುನಃ ಹೊಸ ವರ್ಷದ ಶುಭಾಶಯಗಳು, ಶುಭಕಾಮನೆಗಳು. ನೋಡಿದ್ರಲ್ಲ, 2026 ಬಂದೇ ಬಿಡ್ತು ಅನ್ನುವಂಥ ಹೊಸ್ತಿಲಲ್ಲಿ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇದ್ದೇ ಇರುತ್ತೆ. ಯಾವ ರೀತಿ ಆಗಿರುತ್ತೆ ಅಥವಾ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಇರುತ್ತೆ. ಅದೆಲ್ಲದಕ್ಕೂ ಕೂಡ ಗುರೂಜಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.